ಎಲ್ಲ ಸ್ಪರ್ಧಾ ಮಿತ್ರರಿಗೆ ಇನ್ನೊಮ್ಮೆ ನಮಸ್ಕಾರ. ಕ್ಲಾಸಿಕ್ KSIS ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾಮಪದಗಳ ಏಕವಚನ ಮತ್ತು ಬಹುವಚನಗಳ ಯಾದಿ ಪಟ್ಟಿಯನ್ನ ಮಾಡ್ತಾ ಇದ್ದೀವಿ, ಅದನ್ನೇ ಮುಂದುವರಿಸಿ. ಓಕೆ, ಇವತ್ತು ಈವರೆಗೆ ಟೈಪ್ 11 ಬಗ್ಗೆ ಮಾಡಿದೀವಿ ಸ್ನೇಹಿತರೆ. ನೋಟ್ಸ್ ಮಾಡ್ಕೊಳ್ಳಿ, ಪೆನ್ ಪೇಪರ್ ಇಟ್ಕೊಂಡು ಅವಶ್ಯವಾಗಿ ಬರ್ಕೊಳ್ಳಿ. ಬಹಳ ಮಹತ್ವದ ವಿಚಾರ ಕೊಡ್ತಾ ಇದ್ದೀವಿ. ಇದರಲ್ಲಿ ಶಿಕ್ಷಕರ ಕಲಿಸುವಿಕೆ ನನಗೆ ಗೊತ್ತು ಬಹಳ ಇಲ್ಲ, ಆದ್ರೆ ಲೀಸ್ಟ್ ಮಾಡಿ ಅಂದಾಗ ಕೆಲವು ವಿದ್ಯಾರ್ಥಿಗಳು ಮಾಡ್ತಾರೆ, ಮಾಡಬೇಕು. ನಾನು ಸಹಿತ 8 ರಿಂದ 10 ಬೇರೆ ಬೇರೆ ಪುಸ್ತಕಗಳನ್ನ, ಪ್ರಶ್ನೆ ಪತ್ರಿಕೆಗಳನ್ನ, ಓಕೆ, ಡಿಕ್ಷನರಿಗಳನ್ನ ನೋಡಿ ಜೊತೆಗೆ ಅದರ ವೊಕ್ಯಾಬುಲರಿ ಅರ್ಥವನ್ನು ಹೇಳ್ತಾ ಇದ್ದೀನಿ. ಹೀಗಾಗಿ ಎಲ್ಲ ಪರೀಕ್ಷೆಗಳಿಗೂ ಅನುಕೂಲ ಆಗುವಂತೆ ಈ ಲಿಸ್ಟ್ ಅನ್ನ ಶಾಶ್ವತವಾಗಿ ನೀಟಾಗಿ ಒಂದ್ ಕಡೆ ಮಾಡಿಟ್ಕೊಳ್ಳಿ. ಓಕೆ, PPT ಮಾಡಿದ್ರೆ ಬರೀ ಓದದಂಗ ಆಗತ್ತೆ, ಫಾಸ್ಟ್ ಆಗತ್ತೆ ಅಂತ ನಾನು ನಿಮ್ ಜೊತೆನೂ ಬರಿತಾ ಇದ್ದೀನಿ. ಇದೆಲ್ಲ ಗಮನಿಸಬೇಕು ತಾವುಗಳು. ಇದೆಲ್ಲ ಮಾಡು ತಮ್ಮ ಮುಂಬರುವ ಪರೀಕ್ಷೆಗಳಲ್ಲಿ ತಮ್ಮ ಸಾಧನೆ ಅದ್ಭುತವಾಗಬೇಕು, ಓಕೆ ಎಂಬ ಒಂದೇ ಒಂದು ಸದುದ್ದೇಶದಿಂದ ಟೈಪ್ 11 ಬಗ್ಗೆ ನಾವು ಇಲ್ಲಿವರೆಗೆ ಕಲ್ತಿದ್ದೀವಿ. ಟೈಪ್ 12 ತಗೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಲೆಟ್ಸ್ ಟೇಕ್ ದ ಟೈಪ್ 12. ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಶಾರ್ಟ್ ಪೆನ್ ಈಸ್ ಬೆಟರ್ ದನ್ ಲಾಂಗ್ ಮೆಮರಿ. ಸರಸ್ವತಿಯನ್ನು ಎಷ್ಟು ನೀಟಾಗಿ ನಾವು ಮೇಂಟೈನ್ ಮಾಡ್ತೀವಿ ಅಷ್ಟು ಬೇಗ ಒಲಿತಾರೆ. ಹೀಗಾಗಿ ಇದು ಬರೀ ನೋಟ್ಸ್ ಅಲ್ಲ, ಓಕೆ. ಬಹಳ ಮಹತ್ವವಾದ ಒಂದು ಸರಸ್ವತಿ ಆರಾಧನೆ ಅಂದ್ರೂ ತಪ್ಪಿಲ್ಲ. ಆ ರೀತಿ ನಾವು ಈ ಲಿಸ್ಟ್ ಅನ್ನ ಮಾಡ್ತಾ ಇರಬೇಕು. ಟೈಪ್ 12 ಇವೆಲ್ಲ ಆಲ್ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಪ್ಲೂರಲ್ಸ್. ಮುಂದೆ ಮೋಸ್ಟ್ಲಿ ಮುಂದಿನ ಕ್ಲಾಸ್ ಅಲ್ಲಿ ನಾನು ಇದರ ಆಧಾರಿತವಾದ ಎಷ್ಟು ಪ್ರಶ್ನೆ ಬಿದ್ದಿದ್ವು, ಒಂದು 5 ಅಥವಾ 6 ಪ್ರಶ್ನೆ ನಾನು ನಿಮ್ ಮುಂದೆ ಇಡ್ತೀನಿ. ಪ್ರಶ್ನೆಗಳದ್ದು ಬೇರೆ ಬೇರೆ ವಿಧಗಳು ಇರ್ತವೆ. ಆವಾಗ ನಾ ಹೇಳ್ತೀನಿ ಈ ಉತ್ತರ ಟೈಪ್ 12 ಇದೆ, ಟೈಪ್ 10 ಇದೆ, ಎಟ್ಸೆಟ್ರಾ. ಅವಾಗ ರೆಫರ್ ಮಾಡಿ ನೀವು ಮಾಡಬಹುದು. ಓಕೆ, ಹೀಗಾಗಿ ಅವಶ್ಯವಾಗಿ ಇದನ್ನ ಅನುಸರಿಸಿ ಅಂತ ಹೇಳ್ತಾ, ಈ ಕೆಳಗಿನ ಟೈಪ್ 12 ಇವು ಎಲ್ಲವೂ ಯಾವ ಸನ್ನಿವೇಶದಲ್ಲೂ ಪ್ಲೂರಲ್ ಆಗಿ ಕೆಲಸ ಮಾಡ್ತವೆ. 3 ಮಾತ್ರ 2 ಕೆಲಸ ಮಾಡ್ತವೆ. ನಾನು ಅದನ್ನು ಹೇಳ್ತಾ ಇರ್ತೀನಿ, ಆ ರೀತಿ ಬರ್ಕೋತಾ ಹೋಗಿ. ನಂಬರ್ 1 ರಿಚಸ್. ಅರ್ಥ ಗೊತ್ತಿದೆ ಸ್ನೇಹಿತರೆ? ರಿಚಸ್ ನೋಡಿ, ರಿಚ್ ಅಂದ್ರೆ ಶ್ರೀಮಂತ ವ್ಯಕ್ತಿ, ಆದ್ರೆ ರಿಚಸ್ ಅಂತಂದ್ರೆ ಸಂಪತ್ತು. ಇದನ್ನ ಯಾವಾಗಲೂ ಬಹುವಚನದಲ್ಲೇ ಯೂಸ್ ಮಾಡಬೇಕು. ರಿಚಸ್ ಮುಂದೆ ಒಂದು ಹೆಲ್ಪಿಂಗ್ ವರ್ಬ್ ಈಸ್ ಅಥವಾ ಆರ್ ಕೊಟ್ಟಿದ್ರೆ ಯು ಶುಡ್ ಯೂಸ್ ಆಸ್ ಆರ್. ವಾಸ್ ಅಥವಾ ವೇರ್ ಕೊಟ್ಟಿದ್ರೆ ವರ್ಬ್ ಬಳಕೆ ಮಾಡಬೇಕು. ಓಕೆ, ರಿಚಸ್ ದಿಸ್ ಈಸ್ ಅ ಪ್ಲೂರಲ್. ದೆನ್ ಸೆಕೆಂಡ್ ಒನ್ ಪ್ರಿಮೈಸಸ್. ಇವತ್ತು ಕೊಡುವ ಟೈಪ್ ಗಳಲ್ಲಿ ಪಟ್ಟಿ ಉದ್ದವಾಗಿದೆ. ಇಟ್ಸ್ ಅ ವೆರಿ ಲಾಂಗ್ ಲಿಸ್ಟ್ ಕಲೆಕ್ಟೆಡ್ ಫ್ರಮ್ ವೆರಿ ಇಂಪಾರ್ಟೆಂಟ್ ಡಿಫರೆಂಟ್ ಸೆವರಲ್ ಬುಕ್ಸ್. ಹೀಗಾಗಿ ಗಮನ ಕೊಟ್ಟು ಬರೆದು ನೆನಪಿಟ್ಟುಕೊಂಡು, ಓಕೆ, ಪರೀಕ್ಷೆಯಲ್ಲಿ ಇದರ ಮೇಲೆ ಆಧಾರಿತ ಪ್ರಶ್ನೆ ಬಂದ್ರೆ ಅವಶ್ಯವಾಗಿ ಉತ್ತರಿಸಿ. ಪ್ರಿಮೈಸಸ್ ಅಂದ್ರೆ ಆವರಣ. ಅದಾದ ಮೇಲೆ ಸ್ಪೆಕ್ಟಕಲ್ಸ್, ಕನ್ನಡಕ. ಸ್ಪೆಕ್ಟಕಲ್ಸ್ ಆಲ್ವೇಸ್ ಶುಡ್ ಬಿ ಯೂಸ್ಡ್ ಆಸ್ ಪ್ಲೂರಲ್. ಗಮನವಿರಲಿ, ಇವೆಲ್ಲವನ್ನ ನಾವು ಇದರಲ್ಲಿ ಬಳಕೆ ಮಾಡಬೇಕು. ಪ್ಲೂರಲ್ಸ್ ಬಹುವಚನ, ರೈಟ್? ಜಸ್ಟ್ ರಿಪಿಟೇಷನ್. ರಿಚಸ್ ಸಂಪತ್ತು, ಪ್ರಿಮೈಸಸ್ ಆವರಣ, ಸ್ಪೆಕ್ಟಕಲ್ಸ್. ಈ ರೀತಿ ರಿಪೀಟ್ ಮಾಡಿದಾಗ ಡೆಫಿನೆಟ್ಲಿ ನೆನಪುಳಿಯುತ್ತೆ ಸ್ನೇಹಿತರೆ. ಹಿಂಗಾಗಿ ನಾ ಬರೀ ಒಂದೇ ಸಾರಿ ರಿಪೀಟ್ ಮಾಡ್ತಾ ಇದ್ದೀನಿ. ಬಟ್ ಯು until you remember, please revise them. Okay, first 3 I have written in the first page. Let's move on to the next page. Fourth example of plurals. ವ್ಯಾಲ್ಯೂಯಬಲ್ಸ್ ಅರ್ಥ ಅಮೂಲ್ಯವಾದ. ಈ ಪದಗಳು ಒಮ್ಮೊಮ್ಮೆ ಮುಂದೆ ಬರುವ PSI ದಲ್ಲಿ ಬರುವ ಟ್ರಾನ್ಸ್ಲೇಷನ್, KAS ದಲ್ಲಿ ಬರುವ ಟ್ರಾನ್ಸ್ಲೇಷನ್, IAS ಪರೀಕ್ಷೆಯಲ್ಲಿ ಬರುವ ಟ್ರಾನ್ಸ್ಲೇಷನ್, ಅರ್ಥ ಪರೀಕ್ಷೆಗಳಲ್ಲಿ ಏನ್ ಭಾಷಾಂತರ ಬರುತ್ತೆ ಅಲ್ಲಿಯೂ ಸಹಿತ ಅಮೂಲ್ಯ ಇಲ್ಲಿ ಈ ಪದಗಳು ಉಪಯೋಗ ಆಗುವಂತದ್ದು. ಹಿಂಗಾಗಿ 2 ಅರ್ಥ ಮತ್ತು ಅದರ ಸಿಂಗುಲರ್ ಪ್ಲೂರಲ್ 2 ಬರುತ್ತಾ ಹೋಗೋಣ. ವ್ಯಾಲ್ಯೂಯಬಲ್ಸ್ ಅಮೂಲ್ಯವಾದ. ನೆಕ್ಸ್ಟ್ ಪ್ರೊಸೀಡ್ಸ್. ಪ್ರೊಸೀಡ್ಸ್ ಈಸ್ ಈಕ್ವಲ್ ಟು ಆದಾಯ, ವರಮಾನ, ಲಾಭ, ಒಟ್ಟು ಹಣ ಅಂತ ಹೇಳ್ಬೋದು. 5-6 ಅರ್ಥ ಇರುತ್ತೆ. 4-5 ಹೇಳ್ತೀನಿ, 1 ಬರ್ದಿರ್ತೀನಿ. ಎಲ್ಲವೂ ಡಿಕ್ಷನರಿಯಲ್ಲಿ ಇದಾವೆ. ಶಬ್ದಕೋಶ, ನಿಘಂಟು, ಪುಸ್ತಕ ರೂಪದಲ್ಲಿರುವ ನಿಘಂಟುಗಳನ್ನ ರೆಫರ್ ಮಾಡಿ. ಪ್ರೊಸೀಡ್ಸ್ ಅಂದ್ರೆ ಆದಾಯ, ವರಮಾನ,
ಲಾಭ, ಒಟ್ಟು ಹಣ ಮತ್ತು ಹುಟ್ಟುವಳಿ ಎಲ್ಲ ಅರ್ಥ ಆಗತ್ತೆ. ಓಕೆ, ಐ ರಿಪೀಟ್, ಪ್ರೊಸೀಡ್ಸ್ ಬಹುವಚನದಲ್ಲಿ ಬಳಕೆ ಮಾಡಬೇಕು. ಅರ್ಥ ಒಟ್ಟು ಹಣ, ಆದಾಯ, ವರಮಾನ, ಲಾಭ, ಹುಟ್ಟುವಳಿ. ಓಕೆ, ಎಸ್. ನೆಕ್ಸ್ಟ್ ಆರನೇದು ಬಹುವಚನದಲ್ಲೇ ಯಾವಾಗಲೂ ಬಳಕೆ ಮಾಡಬೇಕಂತದ್ದು ಆಲ್ಮ್ಸ್. ಆಲ್ಮ್ಸ್ ಅಂದ್ರೆ ಧರ್ಮ ಭಿಕ್ಷೆ. ನೋಡಿ ಎಂತ ಪದಗಳಿದಾವೆ. ಧರ್ಮ ಭಿಕ್ಷೆ, ಆಲ್ಮ್ಸ್ ಶುಡ್ ಬಿ ಯೂಸ್ಡ್ ಆಲ್ವೇಸ್ ಇನ್ ದ ಪ್ಲೂರಲ್. ಸೊ ಭಿಕ್ಷೆ, ಧರ್ಮ ಭಿಕ್ಷೆ, ದಾನ ಧರ್ಮ ಅಂತಾನು ಹೇಳ್ತೀವಿ. ತಿರುಪೆ ಮತ್ತು ಉಪಾದಾನ ಇವೆಲ್ಲ ಸಮಾನಾರ್ಥಕ ಪದಗಳು. ಡಿಕ್ಷನರಿಯಿಂದ ಒಂದು ಅರ್ಥ ಬರೆದಿದ್ದೀನಿ. ಆಲ್ಮ್ಸ್, ಧರ್ಮ ಭಿಕ್ಷೆ, ಭಿಕ್ಷೆ, ದಾನ ಧರ್ಮ, ತಿರುಪೆ ಅಥವಾ ಉಪಾದಾನ. ನೆಕ್ಸ್ಟ್ ವೇಜಸ್. ನೆಕ್ಸ್ಟ್ ಯಾವಾಗಲೂ ಪ್ಲೂರಲ್ ದಲ್ಲೇ ಬಳಕೆ ಮಾಡಬೇಕಾದಂತ ಒಂದು ನಾಮಪದ ವೇಜಸ್, ದಟ್ ಈಸ್ ವೇತನ, ಸಂಬಳ. ಓಕೆ ಅಂತ ಹೇಳ್ಬೋದು ವೇಜಸ್. ಸೊ ಲೆಟ್ ಮಿ ರಿಪೀಟ್, ವ್ಯಾಲ್ಯೂಯಬಲ್ಸ್ ಇವೆಲ್ಲ ಪ್ಲೂರಲ್ಸ್ ಅಲ್ಲಿ ಬಳಕೆ ಮಾಡಬೇಕು. ಅಮೂಲ್ಯವಾದ, ಪ್ರೊಸೀಡ್ಸ್ ಒಟ್ಟು ಹಣ, ಆಲ್ಮ್ಸ್ ಧರ್ಮ ಭಿಕ್ಷೆ, ನೆಕ್ಸ್ಟ್ ವೇಜಸ್ ವೇತನ. ರೈಟ್. ನೆಕ್ಸ್ಟ್ eighth one. Let's move on to the eighth one. Eighth example is thanks. ನೋಡಿ ನಾವು ಸಾಕಷ್ಟು ಬಾರಿ ಹೇಳ್ತೀವಿ ಥ್ಯಾಂಕ್ಸ್. ಅದು ಯಾವ ವಚನ ಅಂತ ಕೇಳಿದ್ರೆ ಯು ಶುಡ್ ಟೆಲ್ ಇಟ್ ಇಸ್ ಇನ್ ಪ್ಲೂರಲ್. ಧನ್ಯವಾದಗಳು ಅಥವಾ ಅಭಿನಂದನೆಗಳು. ಮೊದಲ ಆದ್ಯತೆ ಧನ್ಯವಾದಗಳು. ಥ್ಯಾಂಕ್ಸ್ ಇಸ್ ಆಲ್ಸೋ ಯೂಸ್ಡ್ ಇನ್ ಪ್ಲೂರಲ್ಸ್. ಅದಾದ್ಮೇಲೆ ಟ್ರೂಸರ್ಸ್. ಟ್ರೂಸರ್ಸ್ ಓಕೆ, ಪ್ಯಾಂಟ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ಹಳೆಯ ಭಾಷೆಯಲ್ಲಿ ಪಾಯ್ಜಮ ಅಂತಾನು ಹೇಳ್ತೀವಿ. ಅದು ಸಹಿತ ಇಟ್ ಶುಡ್ ಬಿ ಯೂಸ್ಡ್. ಪ್ಯಾಂಟ್ ಅಥವಾ ಪಾಯ್ಜಮಾಸ್ ಶುಡ್ ಬಿ ಯೂಸ್ಡ್ ಇನ್ ಪ್ಲೂರಲ್ಸ್. ನೆಕ್ಸ್ಟ್ ಗೂಡ್ಸ್. ನೋಡಿ ಗುಡ್ ಅಂದ್ರೆ ಒಳ್ಳೆಯದು, ಮುಂದೆ ಒಂದು ಎಸ್ ಸೇರಿಸ್ಬಿಟ್ರೆ ಗೂಡ್ಸ್ ಆಗತ್ತೆ. ಸರಕುಗಳು ಅಥವಾ ಸಾಮಾನುಗಳು ಅಥವಾ ಸರಕು ಸಾಮಗ್ರಿಗಳು ಅಂತ ಹೇಳ್ತೀವಿ. ಇದನ್ನು ಸಹಿತ ಬಹುವಚನದಲ್ಲೇ ಬಳಕೆ ಮಾಡಬೇಕು. ಅದಾದ್ಮೇಲೆ ಟೈಡಿಂಗ್ಸ್. ನೋಡಿ ಬ್ಯೂಟಿಫುಲ್ ವರ್ಡ್ ಟೈಡಿಂಗ್ಸ್. ಇದಕ್ಕೆ ಸಮಾನಾರ್ಥಕವಾದ ಪದ ನ್ಯೂಸ್ ಅಂತ ಆಗತ್ತೆ, ಸುದ್ದಿ. ಓಕೆ, ಟೈಡಿಂಗ್ಸ್ ಸಮಾಚಾರ ಅಥವಾ ಸುದ್ದಿ. ಸಮಾಚಾರ ಅಥವಾ ಸುದ್ದಿ. ನೋಡಿ ಬಹಳ ವಿಶೇಷವಾದ ಪದ ಟೈಡಿಂಗ್ಸ್ ಇಸ್ ಈಕ್ವಲ್ ಟು ನ್ಯೂಸ್. ಸಿನಾನಿಮ್ದಲ್ಲೂ ಕೇಳಬಹುದು. ಕನ್ನಡದಲ್ಲಿ ಸಮಾಚಾರ ಅಥವಾ ಸುದ್ದಿ, ವಾರ್ತೆ ಇವೆಲ್ಲ ಹೇಳ್ಬಹುದು. ಓಕೆ, ಸಮಾಚಾರ, ಸುದ್ದಿ, ವಾರ್ತೆ ಆಲ್ ಆರ್ ಸೇಮ್. ಇನ್ನ 12 ಬಹಳಷ್ಟು ಎಕ್ಸಾಮ್ ದಲ್ಲಿ ಕೇಳಿರೋದು ಸೀಸರ್ಸ್. SSCISSORS. ಇದನ್ನ ಸ್ಪೆಲ್ಲಿಂಗ್ ದಲ್ಲೂ ಕೇಳಬಹುದು. ಸರಿಯಾದ ಸ್ಪೆಲ್ಲಿಂಗ್ ಕಂಡು ಹಿಡಿಯಿರಿ ಅಥವಾ ತಪ್ಪಾದ ಸ್ಪೆಲ್ಲಿಂಗ್ ಕಂಡು ಹಿಡಿಯಿರಿ ಅಂತ 4 ಆಯ್ಕೆ ಕೊಡ್ತಾರೆ. ಒಮ್ಮೊಮ್ಮೆ ಒಂದೇ ಎಸ್ ಕೊಡ್ತಾರೆ, ಇಲ್ಲಿ ಇ ಕೊಡ್ತಾರೆ, ಎಕ್ಸೆಟ್ರಾ. ಸೊ ನಿಜವಾದ ಸ್ಪೆಲ್ಲಿಂಗ್ ಅನ್ನೇ ನೀವು 10 ಸಾರಿ ಬರ್ದು ನೆನಪಿಟ್ಕೊಂಡ್ಬಿಡಿ. ಸೀಸರ್ಸ್ ಓಕೆ ಅಂದ್ರೆ ಕತ್ತರಿ. ಸೊ ಸೀಸರ್ಸ್. ಥ್ಯಾಂಕ್ಸ್, ಟ್ರೂಸರ್ಸ್ ಅಂದ್ರೆ ಪ್ಯಾಂಟ್ ಅಥವಾ ಪಾಯ್ಜಾಮಗಳು, ಗೂಡ್ಸ್ ಸರಕುಗಳು ಸಾಮಗ್ರಿಗಳು, ಟೈಡಿಂಗ್ಸ್ ಸಮಾಚಾರ ಸುದ್ದಿ ಅಥವಾ ವಾರ್ತೆ, ಸೀಸರ್ಸ್ ಕತ್ತರಿ. ಆಲ್ ಶುಡ್ ಬಿ ಯೂಸ್ಡ್ ಇನ್ ಪ್ಲೂರಲ್ಸ್. ನೆಕ್ಸ್ಟ್ ಲೆಟ್ ಮಿ ಮೂವ್ ಆನ್ ಟು ದ 13th one, that is tongs. TONGS. ಟಾಂಗ್ಸ್ ಬಹುವಚನದಲ್ಲಿ ಬಳಕೆ ಮಾಡಬೇಕು. ಅರ್ಥ ಇಕ್ಕಳ ಅಥವಾ ಚಿಮುಟ. ಎಸ್, ಇಕ್ಕಳ ಅಥವಾ ಚಿಮ್ಮುಟ ಅಥವಾ ಪಕ್ಕಡ ಅಂತನೂ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳ್ತೀವಿ. ಓಕೆ, ಸೊ ಒಂದು ಬಿಸಿಯಾದ ವಸ್ತುವನ್ನ ಹಿಡಿಲಿಕ್ಕೆ ಬಳಕೆ ಮಾಡುವಂತದ್ದು ಟಾಂಗ್ಸ್, ಇಕ್ಕಳ. ಇನ್ನ ಡಿಕ್ಷನರಿ ಕೊಟ್ಟಿರೋ ಇನ್ನೂ ಕೆಲವೊಂದು ಪದಗಳನ್ನ ಕೇಳ್ಕೊಳ್ಳಿ. ಟಾಂಗ್ಸ್ ಅಂದ್ರೆ ಇಕ್ಕಳ, ಚಿಮ್ಮುಟ, ತಂಡಸ, ಪಟಕಾರು ಅಂತಾನು ಕೊಟ್ಟಿದ್ದಾರೆ. ರೈಟ್. ನೆಕ್ಸ್ಟ್ ಇದೇ ತರಹದ ಸಾಮಗ್ರಿ, ಅರ್ಥನೂ ಸೇಮ್, ಉಪಯೋಗನೂ ಸೇಮ್, ಆದ್ರೆ ವರ್ಡ್ ಬೇರೆ, ಆದ್ರೆ ಪ್ಲೂರಲ್ ಬಳಕೆ ಮಾಡಬೇಕು. ದಟ್ ಈಸ್ ಪೈಂಟ್ಸರ್ಸ್. ಇದಕ್ಕೂ ಸಹಿತ ಇಕ್ಕಳ ಅಥವಾ ಚಿಮುಟ ಅಂತಾನೆ ಹೇಳ್ತೀವಿ. ರೈಟ್. ದೇ ಶುಡ್ ಬಿ ಯೂಸ್ಡ್ ಅಗೇನ್ ಇನ್ ಅಂದ್ರೆ ವಸ್ತುಗಳನ್ನು ಹಿಡಿಯಲು ಮಾಡಿದ ಒಂದು ಪ್ರಕಾರದ ಚಿಮಟಕ, ಒಂದು ಸಾಧನ ಅಂತ ಹೇಳ್ಬಹುದು. ಇವೆಲ್ಲ ಅಡಿಗೆ ಮನೆಯಲ್ಲಿ ಬಳಕೆ ಮಾಡುವ ಪದಾರ್ಥಗಳು. ದೆನ್ ಇದೇ ತರ ಇನ್ನೊಂದು PLIERS ಪ್ಲಾಯರ್ಸ್. ಇದಕ್ಕೂ ಸಹಿತ ಇಕ್ಕಳನೆ ಅಂತ ಹೇಳ್ತೀವಿ. ಮೂರಕ್ಕೂ ಒಂದೇ ಅರ್ಥ ಕೊಟ್ಟರು ವರ್ಡ್ಸ್ ಬೇರೆ ಬೇರೆ ಇದೆ. ಎಲ್ಲವನ್ನ ಪ್ಲೂರಲ್ ಬಳಕೆ ಮಾಡಬೇಕು. ಇದಕ್ಕೆ ಇನ್ನು ವಿವರಣಾತ್ಮಕ ಪದ ಅಂತಂದ್ರೆ
ತಂತಿ ಮೊದಲಾದವುಗಳನ್ನು ಬಗ್ಗಿಸಲು ಅಥವಾ ಕತ್ತರಿಸಲು ಉಪಯೋಗಿಸುವ ಇಕ್ಕಳ. ಅದರ ಉಪಯೋಗ ಯೂಸೇಜ್ ಬೇರೆ ಬೇರೆ ಇರ್ತದೆ. ಯುಟಿಲೈಸೇಷನ್ ವಿಲ್ ಬಿ ಡಿಫರೆಂಟ್, ಬಟ್ ಹೆಸರು ಇಕ್ಕಳ ಅಂತಾನೆ. ಸೊ ಇವೆಲ್ಲವನ್ನ ಬಹುವಚನದಲ್ಲೇ ಬಳಕೆ ಮಾಡಬೇಕು. ಮುಂದೆ ಈಸ್ ಅಥವಾ ಆರ್ ಈ ರೀತಿ ಆಪ್ಷನ್ ಕೊಟ್ಟಾಗ ಯು ಶುಡ್ ಯೂಸ್ ಹೆಲ್ಪಿಂಗ್ ವರ್ಬ್ ಆರ್ ಓನ್ಲಿ. ನೆಕ್ಸ್ಟ್ ಪೊಲೀಸ್. ಪೊಲೀಸ್ ನಿಮ್ಗೆ ಗೊತ್ತು, ಆರಕ್ಷಕರು, ರೈಟ್. ಪೊಲೀಸ್ ಮ್ಯಾನ್ ಅಂತ ಕೊಟ್ಟಾಗ ಏಕವಚನ ಆಗತ್ತೆ. ಪೊಲೀಸ್ ಮೆನ್ ಅಂತ ಕೊಟ್ಟಾಗ ಬಹುವಚನ. ಬರೀ ಪೊಲೀಸ್ ಅಂತ ಕೊಟ್ಟಾಗ ಮೊದಲ ಆದ್ಯತೆ, ಫಸ್ಟ್ ಪ್ರಿಫರೆನ್ಸ್ ಆರಕ್ಷಕರು. ಇದು ಪ್ಲೂರಲ್ ದಲ್ಲೇ ಬಳಕೆ ಮಾಡಬೇಕು. ಓಕೆ, ಪೊಲೀಸ್ ಮ್ಯಾನ್, ಪೊಲೀಸ್ ವುಮನ್ ಏಕವಚನ, ಮ್ಯಾನ್ ಅಂತ ಕೊಟ್ಟಿದ್ದಾರೆ. ಬರೀ ಪೊಲೀಸ್ ಅಂತ ಕೊಟ್ರೆ ಓಕೆ ಬಹುವಚನ. ಗಮನವಿಟ್ಟು ಕೇಳಿಸ್ಕೊಳ್ಳಿ, ಇದು ಸಹಿತ ಕೇಳಬಹುದಾದಂತ ಪ್ರಶ್ನೆ. ದೆನ್ 17th one is ಜೆಂಟ್ರಿ, GENTRY. ಇದನ್ನು ಸಹಿತ ಇದು ಒಂದು ತರಹದ ಕಮ್ಯುನಿಟಿ, ಸಮುದಾಯ ಅಂತ ಹೇಳ್ತೀವಿ. ಇದು ಮತ್ತು ಮುಂದಿಂದು ಜೆಂಟ್ರಿ ಅಂಡ್ ಕ್ಲರ್ಗಿ ಅಂತ. ಓಕೆ, ಸೊ ಒಂದು ಸಮುದಾಯದ ಜನ ಸಮುದಾಯ ಬಗ್ಗೆ ಹೇಳ್ಬೇಕಾದ್ರೆ ಬಳಕೆ ಮಾಡ್ತೀವಿ. ಓಕೆ, ಸೊ ಇವೆಲ್ಲನೂ ಬಹುವಚನ. ಟಾಂಗ್ಸ್, ಪೈನ್ಸರ್ಸ್, ಪ್ಲಾಯರ್ಸ್, ಪೊಲೀಸ್, ಜೆಂಟ್ರಿ. ದೆನ್ ಇನ್ನೊಂದು ತರಹದ ಸಮುದಾಯ, ಟೇಕ್ 18th one, that is ಕ್ಲರ್ಗಿ. ಈ ಸಮುದಾಯ ಜನರಿಗೂ ಹೇಳ್ಬೇಕಾದ್ರೆ ಬಹುವಚನ ಬಳಕೆ ಮಾಡಬೇಕು. ಸೊ ಒಂದು ಸಮುದಾಯ ಅಂತ ಬರ್ಕೊಳ್ಳಿ, ಒಂದು ತರಹದ ಜನ ಸಮುದಾಯ ಅಂತ ಬರ್ಕೊಳ್ಳಿ. ದೆನ್ ಪಬ್ಲಿಕ್. ಪಬ್ಲಿಕ್ ಅದ ಆದ್ಮೇಲೆ ಜ್ಯೂರಿ 20, ಅದ ಆದ್ಮೇಲೆ ಆರ್ಮಿ. ಇವುಗಳು ಕಲೆಕ್ಟಿವ್ ನೌನ್ಸ್, ಸಮೂಹಾತ್ಮಕ ನಾಮಪದ ಅಂತ ಹೇಳ್ತೀವಿ. ಈ ಮೂರುಗಳನ್ನ ಓಕೆ ನಿಮಗೆ ಗೊತ್ತಿದೆ. ಪಬ್ಲಿಕ್ ಅಂದ್ರೆ ಸಾರ್ವಜನಿಕರು, ಜ್ಯೂರಿ ಅಂದ್ರೆ ನ್ಯಾಯದರ್ಶಿ ಮಂಡಳಿ ಅಥವಾ ನಿರ್ಣಾಯಕರ ಮಂಡಳಿ, ಆರ್ಮಿ ಅಂದ್ರೆ ಓಕೆ ಎಸ್ ಸೈನಿಕರ ಒಂದು ಸೈನಿಕರ ಸಮೂಹ ಅಂತ ಹೇಳ್ಬೋದು. ಇವುಗಳನ್ನ ಸೊ ಮೊದಲ ಆದ್ಯತೆ ಪ್ಲೂರಲ್ ದಲ್ಲೇ ಬಳಕೆ ಮಾಡ್ತೀವಿ, ಆದರೆ ಒಮ್ಮೊಮ್ಮೆ ಸಿಂಗ್ಯುಲರ್ ದಲ್ಲೂ ಬಳಕೆ ಆಗತ್ತೆ. ಗಮನವಿಟ್ಟು ಬರ್ಕೊಳ್ಳಿ, ಬೋತ್ ಪ್ಲೂರಲ್ ಅಂಡ್ ಸಿಂಗ್ಯುಲರ್. ಪಬ್ಲಿಕ್, ಜ್ಯೂರಿ, ಆರ್ಮಿ. ಜ್ಯೂರಿ ಅಂದ್ರೆ ಈಗಾಗಲೇ ಅರ್ಥ ಹೇಳಿದೀನಿ, ನ್ಯಾಯದರ್ಶಿ ಮಂಡಳಿ, ನಿರ್ಣಾಯಕಾರರ ಮಂಡಳಿ. ಸೊ ಈ ಮೂರು ನಾಮಪದಗಳನ್ನ ಮೊದಲ ಆದ್ಯತೆ ಪ್ಲೂರಲ್, ಆದರೆ ಒಮ್ಮೊಮ್ಮೆ ದೇ ಆರ್ ಯೂಸ್ಡ್ ಆಲ್ಸೋ ಆಸ್ ಎ ಸಿಂಗ್ಯುಲರ್. ಇವನ್ನ ಗಮನವಿಟ್ಟು ಕೇಳ್ಕೊಳ್ಳಿ. ಈ ರೀತಿ ನಾನು ಪ್ರತಿಯೊಂದು ಟೈಪ್ ಅಲ್ಲಿ ಎರಡೂ ಇದ್ದಾಗ ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅವುಗಳನ್ನ ಪ್ರತ್ಯೇಕವಾಗಿ ಪಕ್ಕದಲ್ಲಿ ಬರೆಯಿಟ್ಕೊಳ್ಳಿ. ದೇ ಕ್ಯಾನ್ ಬಿ ಯೂಸ್ಡ್ ಬೋತ್ ಆಸ್ ಸಿಂಗ್ಯುಲರ್ ಆಸ್ ವೆಲ್ ಆಸ್ ಪ್ಲೂರಲ್. ಓಕೆ, ಎಸ್. ನೆಕ್ಸ್ಟ್ ಮೂವ್ ಆನ್ ಟು ದ 22nd. ನೋಡಿ ಸ್ನೇಹಿತರೆ, ಬಹಳ ಲಾಂಗ್ ಪಟ್ಟಿ ಕೊಡ್ತಾ ಇದ್ದೀನಿ, ಬಹಳ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ಬಹಳ ಅಭಿಮಾನದಿಂದ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಈ ಲಿಸ್ಟ್ ಬಹಳ ಮಹತ್ವದ ಪಾತ್ರ ವಹಿಸುತ್ತೆ. ನೆಕ್ಸ್ಟ್ ಯು ಟೇಕ್ ಕ್ಯಾಟಲ್, ಜಾನುವಾರುಗಳು ಅಥವಾ ದನಕರುಗಳು ಅಂತ ಹೇಳ್ತೀವಿ. ಅವುಗಳನ್ನ ಹೇಳ್ಬೇಕಾದ್ರೆ ಡೆಫಿನೆಟ್ಲಿ ಯು ಶುಡ್ ಯೂಸ್ ಇನ್ ಪ್ಲೂರಲ್ ಫಾರ್ಮ್. ಅದಾದ್ಮೇಲೆ ಪೀಸಂಟ್ರಿ, ರೈತರಿಗೆ ಇನ್ನೊಂದು ಹೆಸರು. ಪೀಸಂಟ್ರಿ ಒಕ್ಕಲಿಗ ಅಥವಾ ರೈತಾಪಿ ವರ್ಗ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಪೀಸಂಟ್ರಿ, ಆಲ್ಸೋ ಶುಡ್ ಬಿ ಯೂಸ್ ಇನ್ ಪ್ಲೂರಲ್. ಅದಾದ್ಮೇಲೆ ಫೋಕ್, ಜನರಿಗೆ ಹೇಳ್ಬೇಕಾದ್ರೆ ಫೋಕ್ ಅಂತ ಹೇಳ್ತೀವಿ. 25 ಮನ್ಕೈಂಡ್, ಮನುಕುಲ ಅಂತ ಹೇಳ್ತೀವಿ. ಸೊ ಮನ್ಕೈಂಡ್, ಮನುಕುಲ. PSI ಕ್ವಶನ್ ಪೇಪರಿನ ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರೋದು ಟ್ರಾನ್ಸ್ಲೇಷನ್ಗೆ. ಓಕೆ, ಅದಕ್ಕೆ ಹೇಳ್ತಾ ಇದೀನಿ, ಇಲ್ಲಿ 2-3 ಕೆಲಸ ಆಗತ್ತೆ. ಸಿಂಗುಲರ್ ಪ್ಲೂರಲ್ ಗೊತ್ತಾಗತ್ತೆ, ಅದರ ಅರ್ಥ ಗೊತ್ತಾಗತ್ತೆ, ಅದಕ್ಕಿರುವ ಇನ್ನೂ ಅರ್ಥಗಳು ಗೊತ್ತಾಗ್ತವೆ. ಹೀಗಾಗಿ ಇದರ ಪೂರ್ತಿ ಉಪಯೋಗವನ್ನು ತಾವು ಪಡಿಬೇಕು. ಮನ್ಕೈಂಡ್ ಅಂದ್ರೆ ಮನುಕುಲ. ಅದಾದ್ಮೇಲೆ ನೆಕ್ಸ್ಟ್ ಒನ್ ಈಸ್ 26. ಟೇಕ್. ನೇರವಾಗಿ ಈಗ ಈ 5 ನಾಮಪದಗಳನ್ನ ಇಂಗ್ಲಿಷ್ ಅಲ್ಲಿ ಮಾತ್ರ ಕೊಡ್ತೀನಿ. ನಿಮಗೊಂದು ಸಣ್ಣ ಹೋಮ್ವರ್ಕ್, ಇವುಗಳ ಕನ್ನಡ ಅರ್ಥವನ್ನ ಡಿಕ್ಷನರಿ ನೋಡಿ ಬರೆದಿಟ್ಕೊಳ್ಳಿ. ಓಕೆ, ಸೊ ಒಂದನೇದ್ದು ಫ್ಲಾಕ್, ಅದಾದ್ಮೇಲೆ ಪೌಲ್ಟ್ರಿ, ಅದ ಆದ್ಮೇಲೆ ಸ್ಕೇಲ್ಸ್, ಅದ ಆದ್ಮೇಲೆ ಶಿಯರ್ಸ್,
ಅದ ಆದ್ಮೇಲೆ 30th ಒನ್ ಪ್ಯಾಂಟ್ಸ್. ಓಕೆ, ಅದರಲ್ಲಿ ಐತಿ ಒಂದ್ ಅಥವಾ ಎರಡು ಗೊತ್ತಿದೆ ಅನ್ಕೊಂಡಿದೀನಿ. ಆಲ್ ಶುಡ್ ಬಿ ಯೂಸ್ ಇನ್ ಪ್ಲೂರಲ್ ಅಂಡ್ ಮೀನಿಂಗ್ಸ್ ಬೇಕಂತಾನೆ ಐ ಆಮ್ ಗಿವಿಂಗ್ ಯು ಆಸ್ ಅ ಹೋಮ್ವರ್ಕ್ ಬಿಕಾಸ್ ಐ ವಾಂಟ್ ಯು ಟು ರೆಫರ್ ಡಿಕ್ಷನರಿ. ಮುಂದಿನ ಮತ್ತೆ ಅರ್ಥ ಹೇಳ್ತೀನಿ. ಓಕೆ, ಇನ್ ಬಿಟ್ವೀನ್. ಸೊ ಡಿಕ್ಷನರಿ ನೋಡಿದಾಗ ನಿಮಗೆ ಅದರ ಅನುಭವ ಆಗ್ಬೇಕು. ಓಕೆ, ಸೊ ರಿಯಲಿ ವಾಟ್ ಇಟ್ ಈಸ್ ಅಂಡ್ ಅದರಲ್ಲಿ ಡಿಕ್ಷನರಿಯಲ್ಲಿ ಒಂದು ಪದದ ಪಾರ್ಟ್ ಆಫ್ ಸ್ಪೀಚ್ ಅಲ್ಲಿ ಅದು ಏನು, ಅದರ ಅರ್ಥ, ಓಕೆ, ಎಲ್ಲವನ್ನ ಕೊಟ್ಟಿರ್ತಾರೆ. ಈ 5 ಪದಗಳ ಅರ್ಥವನ್ನ ಅವಶ್ಯವಾಗಿ ಬರೆದಿಟ್ಕೊಳ್ಳಿ. ರೈಟ್, ನೆಕ್ಸ್ಟ್ 31. The one which should be used in plurals is jeans. ಇದು ಒಂದು ತರಹದ ಬಟ್ಟೆ, ಹೇಳುವ ಅರ್ಥ ಇಲ್ಲ. ಇದನ್ನ ಆಲ್ವೇಸ್ ಈ ಶುಡ್ ಬಿ ಯೂಸ್ಡ್, ಒಂದು ತರಹದ ಬಟ್ಟೆ. ಹೀಗಾಗಿ ಇದನ್ನು ಸಹಿತ ಯೂಸ್ ಮಾಡ್ಬೇಕಾದ್ರೆ ಬಹುವಚನದಲ್ಲಿ ಬಳಕೆ ಮಾಡಬೇಕು. ಅದಾದ್ಮೇಲೆ ಕ್ಲೋಸ್ ಆರ್ಮ್ಸ್, ಸಾರಿ, CLOTHES ಆರ್ಮ್ಸ್, ಇದಕ್ಕೆ ವೆಪನ್ಸ್ ಅಂತ ಹೇಳ್ತೀವಿ. ಸಮಾನಾರ್ಥಕ ಪದ, ಅಸ್ತ್ರ ಶಸ್ತ್ರಾಸ್ತ್ರಗಳು ಅಥವಾ ಆಯುಧಗಳು. ಓಕೆ, ಸೊ ಬರ್ಕೊಳ್ಳಿ, ಆಯುಧಗಳು ಶುಡ್ ಬಿ ಯೂಸ್ ಇನ್ ಪ್ಲೂರಲ್ಸ್. ಅದಾದ್ಮೇಲೆ ಓಕೆ, ನೆಕ್ಸ್ಟ್ ಒನ್ ಈಸ್ ಪೇನ್ಸ್, PAINS, ಪೇನ್ಸ್. ಅರ್ಥ ಬರ್ಕೊಳ್ಳಿ, ಸ್ವಲ್ಪ ದೊಡ್ಡದಿದೆ. ಐ ಟೆಲ್ ಯು, ಮೌಖಿಕವಾಗಿ ಹೇಳ್ತೀನಿ. PAINS, ಪೇನ್ಸ್ ಅಂದ್ರೆ ಯಾವುದೇ ಒಂದನ್ನು ಮಾಡಲು ಅಥವಾ ಒಂದು ಕೆಲಸವನ್ನು ಮಾಡಲು ಶ್ರಮ ಪಡು, ಒದ್ದಾಡು, ವಿಶೇಷವಾದ ಪ್ರಯತ್ನ ಮಾಡು. ಬರೀ ಪೇನ್ ಅಂದ್ರೆ ನೋವು, ಪೇನ್ಸ್ ಅಂದ್ರೆ ಈ ರೀತಿ ವಿಶೇಷ ಪ್ರಯತ್ನ. ಅದಾದ್ಮೇಲೆ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಅರ್ನಿಂಗ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಅರ್ನಿಂಗ್ಸ್ ಶುಡ್ ಬಿ ಯೂಸ್ಡ್ ಇನ್ ಅ ಪ್ಲೂರಲ್. ಅರ್ನಿಂಗ್ಸ್ ಅಂದ್ರೆ ಗಳಿಕೆ ಅಥವಾ ಸಂಪಾದನೆ. ಗಳಿಕೆ ಅಥವಾ ಸಂಪಾದನೆ. ಒಂದೊಂದೇ ಅರ್ಥ ಹೇಳ್ತೀನಿ, 2 ಅರ್ಥ ಮೌಖಿಕವಾಗಿ ಹೇಳ್ತೀನಿ, ನೀವು 2 ಅರ್ಥ ಬರ್ಕೊಳ್ಳಿ. ಅದಾದ್ಮೇಲೆ ಸೇವಿಂಗ್ಸ್ ಶುಡ್ ಬಿ ಯೂಸ್ಡ್ ಇನ್ ಪ್ಲೂರಲ್ಸ್. ಪ್ರತಿಯೊಂದನ್ನು ರಿಪೀಟ್ ಮಾಡ್ತಾ ಹೋಗಿ. ಅರ್ನಿಂಗ್ಸ್ ಶುಡ್ ಬಿ ಯೂಸ್ಡ್ ಇನ್ ಪ್ಲೂರಲ್ಸ್. ಅರ್ನಿಂಗ್ಸ್ ಬಹುವಚನದಲ್ಲಿ ಬಳಕೆ ಮಾಡಬೇಕು, ಎಕ್ಸೆಟ್ರಾ ಅಂದ್ರೆ ನೆನಪುಳಿಯುತ್ತೆ. ಸೇವಿಂಗ್ಸ್ ಅಂದ್ರೆ ಕೂಡಿಟ್ಟ ಹಣ ಅಥವಾ ಭವಿಷ್ಯಕ್ಕಾಗಿ ಕೂಡಿಟ್ಟ ಹಣ ಅಂತ ಹೇಳ್ಬೋದು. All should be used in plurals. Yes, jeans, clothes, paints, earnings and savings should be used in plurals. Next, 36. Manners. Manners also should be used in plurals. ಇದರ ಅರ್ಥ ರೀತಿ ರಿವಾಜುಗಳು ಅಥವಾ ಸಭ್ಯವರ್ತನೆ ಅಂತಾನು ಹೇಳ್ತೀವಿ. ಸಭ್ಯವರ್ತನೆ ಅಥವಾ ರೀತಿ ರಿವಾಜುಗಳು. ನಡವಳಿಕೆಗಳು ಅಂತ ಹೇಳ್ಬೋದು. ನೆಕ್ಸ್ಟ್, ಲುಕ್ಸ್ ಶುಡ್ ಬಿ ಯೂಸ್ಡ್ ಇನ್ ಪ್ಲೂರಲ್ಸ್. ಇದಕ್ಕೆ ಅರ್ಥ ವ್ಯಕ್ತಿಯ ರೂಪ ಅಂತ ಹೇಳ್ತೀವಿ, ವ್ಯಕ್ತಿಯ ರೂಪ. ಅಂಡ್ ನೆಕ್ಸ್ಟ್, the noun which should be used in plurals is stairs. STAIRS, stairs ಅಂದ್ರೆ ಮೆಟ್ಟಿಲುಗಳ ಸಾಲು, ಮೆಟ್ಟಿಲುಗಳ ಸಾಲು. ಅಥವಾ ಇನ್ನೊಂದು ಶಬ್ದ ಸೋಪಾನ ಪಂಕ್ತಿ ಅಂತಾನೂ ಇದೆ, ಸೋಪಾನಗಳ ಪಂಕ್ತಿ. ಸೋಪಾನ ಅಂದ್ರೂ ಮೆಟ್ಟಿಲೆ. ನೆಕ್ಸ್ಟ್ ಎಕ್ಸಾಂಪಲ್, ಸರೌಂಡಿಂಗ್ಸ್. ಸರೌಂಡಿಂಗ್ಸ್ ಈಸ್ ಈಕ್ವಲ್ ಟು ಸುತ್ತಮುತ್ತು. ನಿಮಗೆ ಗೊತ್ತಿದೆ ಸುತ್ತಮುತ್ತು. ಇಟ್ ಶುಡ್ ಆಲ್ಸೋ ಬಿ ಯೂಸ್ಡ್ ಇನ್ ಪ್ಲೂರಲ್ಸ್. 40th one, headquarters. Headquarters should be used in plurals. ಇದರ ಅರ್ಥ ಪ್ರಧಾನ ಕಾರ್ಯಾಲಯ. ಈ ಎಲ್ಲ ಅರ್ಥಗಳು ಅವಶ್ಯವಾಗಿ PS ಟ್ರಾನ್ಸ್ಲೇಷನ್ ಉಪಯೋಗವಾಗುತ್ತವೆ. ಇನ್ನ 2 ಪಟ್ಟಿಯನ್ನ ಕೊಟ್ಟು 40 ಎಷ್ಟನೇದಾಗಿದೆ? 40 40th ಆಗಿದೆ. ನೆಕ್ಸ್ಟ್ ಈಸ್ 41st. ನೋಡಿ, ಟೈಪ್ 12ದಲ್ಲಿ 40 ಪ್ಲಸ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅದರ ಪೂರ್ತಿ ಉಪಯೋಗ ತಗೊಳ್ಳಿ. ನೆಕ್ಸ್ಟ್, ಲಾಜಿಂಗ್ಸ್. LODGINGS. ಲಾಜಿಂಗ್ಸ್ ಅಂತಂದ್ರೆ
ವಸತಿ ಕೋಣೆಗಳು, ವಸತಿ ಕೋಣೆಗಳು should be used in plurals. and regards, ಪತ್ರದ ಕೊನೆಗೆ ಬರಿತೀವಿ ರಿಗಾರ್ಡ್ಸ್. ಓಕೆ, ಅದು ಸಹಿತ ಬಹುವಚನ ಬಳಕೆ ಮಾಡಬೇಕು. ಇದರರ್ಥ ಅಭಿನಂದನೆಗಳು ಅಥವಾ ಅಭಿವಂದನೆಗಳು ಅಂತ ಆಗುತ್ತೆ. ಪತ್ರದ ಕೊನೆಯಲ್ಲಿ ಬರೆಯುವ ಅಭಿವಂದನೆಗಳು ಅಥವಾ ಅಭಿನಂದನೆಗಳು ಉಪಚಾರೋಕ್ತಿ ಅಂತಾನು ಹೇಳ್ತೀವಿ. ಓಕೆ, ಸೊ ಪತ್ರದ ಕೊನೆಗೆ ಬರೆಯುವ ಅಭಿವಂದನೆಗಳಿಗೆ ರಿಗಾರ್ಡ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಓಕೆ ನಾಮಪದಗಳು ಇಂಗ್ಲಿಷ್ ನಲ್ಲಿ ಬಳಕೆ ಆಗ್ಬೇಕಾದ್ರೆ ಎಡಗಡೆ ಸೈಡ್ ಎಲ್ಲ ಬರ್ಕೊಂಡಿದ್ದೀರಿ. 42 ಶುಡ್ ಬಿ ಯೂಸ್ಡ್ ಇನ್ ಪ್ಲೂರಲ್. ಮೂರು ಏಕವಚನ ಬಹುವಚನ ಎರಡದಲ್ಲೂ ಬಳಕೆ ಮಾಡಬಹುದು, ಬಾಕಿ ಎಲ್ಲ ಬಹುವಚನ. ಓಕೆ ಮಾಡಿ ಫ್ರೆಂಡ್ಸ್, ಎಟ್ಸೆಟ್ರಾ ಇಷ್ಟಂತರೂ ಮೊದಲು ನೆನಪಿಟ್ಕೊಳ್ಳಿ. ದೆನ್ ಕಂಟಿನ್ಯೂ ಮೇಕಿಂಗ್ ದ ಲಿಸ್ಟ್ ಅಗೇನ್ ಫ್ರಮ್ ದ ಡಿಫರೆಂಟ್ ಸೋರ್ಸಸ್, ಡಿಫರೆಂಟ್ ಬುಕ್ಸ್, ರೈಟ್? ಸೊ ದಿಸ್ ಈಸ್ ಅ ಟೈಪ್ 12 ಬಹುವಚನ. Next, my dear friends, type 13. Next one is type 13. All following are should be always used in singular. ಇವೆಲ್ಲವನ್ನ ಟೈಪ್ 13 ದಲ್ಲಿ ಬರುವ ಎಲ್ಲ ನಾಮಪದಗಳನ್ನ ಬಹುತೇಕವಾಗಿ ಓಕೆ. ಸೊ ಯಾಕೆ ಎಲ್ಲ ಅಂತ ಹೇಳಕ್ ಬರಲ್ಲ, ನಾ ಹೇಳಿದಾಗೆ ಇಂಗ್ಲಿಷ್ ಅಥವಾ ಯಾವುದೇ ಭಾಷೆಯಲ್ಲಿ 100% ನಿಯಮ ಅಂತ ಹೇಳಕ್ ಬರಲ್ಲ, ಒಂದು ಕೆಲವೊಂದಕ್ಕೆ ಅಪವಾದಗಳಿರ್ತವೆ. ಸೊ ಬಹುತೇಕವಾಗಿ ಈ ಕೆಳಗಿನ ಎಲ್ಲ ಎಕ್ಸಾಂಪಲ್ ಅಗೇನ್ ಒಂದು 20+ ಎಕ್ಸಾಂಪಲ್ ಕೊಡ್ತೀನಿ. ಇವೆಲ್ಲ ಎಕ್ಸಾಂಪಲ್ ಬಹುತೇಕವಾಗಿ ಏಕವಚನದಲ್ಲೇ ಬಳಕೆ ಮಾಡುವಂಥದ್ದು. ಓಕೆ, ಸೊ ನಂಬರ್ 1 ಪಾಲಿಟಿಕ್ಸ್. ನಂಬರ್ 1 ಪಾಲಿಟಿಕ್ಸ್ ಎಸ್ ದಿಂದ ಕೊನೆಗೊಂಡ್ರು ಸಹಿತ ಓಕೆ ದಿಸ್ ಶುಡ್ ಬಿ ಯೂಸ್ಡ್ ಇನ್ ಸಿಂಗುಲರ್. ಓಕೆ, ಅರ್ಥ ಗೊತ್ತಿದೆ, ರಾಜಕೀಯ ಅಥವಾ ರಾಜಕಾರಣ ಅಂತ ಹೇಳ್ತೀವಿ. ನೆಕ್ಸ್ಟ್, ಸೊ ಈ ಲಿಸ್ಟ್ ಇಂದ ಓಕೆ ಮೌಖಿಕವಾಗಿ ಹೇಳ್ತೀನಿ, ಆದ್ರೆ ಇಂಗ್ಲಿಷ್ ಪದಗಳನ್ನ ಎಲ್ಲ ಹೇಳ್ತೀನಿ. ಕನ್ನಡ ಅರ್ಥವನ್ನ ಎರಡೆರಡು ಸಾರಿ ಹೇಳ್ತೀನಿ, ದಯಮಾಡಿ ಬರ್ಕೊಳ್ಳಿ. ಓಕೆ, ಜಿಮ್ ಅಂದ್ರೆ ಸ್ವಲ್ಪ ಟೈಮ್ ಅನ್ನ ಉಳಿಸಿ, ಅದೇ ಟೈಮ್ ಅಲ್ಲಿ ಮತ್ತೆ ಹೆಚ್ಚಿಗೆ ಲಿಸ್ಟ್ ಅನ್ನ, ಹೆಚ್ಚಿಗೆ ಎಕ್ಸಾಂಪಲ್ ಗಳನ್ನ, ಹೆಚ್ಚಿಗೆ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಬಹುದು. ಓಕೆ, ಎಸ್, ಪಾಲಿಟಿಕ್ಸ್ ಸಿಂಗುಲರ್. ಜಿಮ್ನಾಸ್ಟಿಕ್ ಇದು ಒಂದು ತರಹದ ಆಟ, ಎಸ್ ದಿಂದ ಕೊನೆಗೊಂಡಿದೆ ಆದ್ರೆ ಸಿಂಗುಲರ್ ಓನ್ಲಿ ಜಿಮ್ನಾಸ್ಟಿಕ್. ಅದಕ್ಕೆ ಅಂಗ ಸಾಧನೆ ಅಂತ ಹೇಳ್ತೀವಿ. ಓಕೆ, ಪಾಲಿಟಿಕ್ಸ್ ರಾಜಕಾರಣ ಅಥವಾ ರಾಜಕೀಯ, ಜಿಮ್ನಾಸ್ಟಿಕ್ ಅಂಗ ಸಾಧನೆ. ನೆಕ್ಸ್ಟ್, ನ್ಯೂಸ್. ನೋಡಿ, ಪ್ರತಿನಿತ್ಯ ನಾವು ಇದರಿಂದ ಸಾಕಷ್ಟು ಮಾಹಿತಿ ಪಡಿತೀವಿ. ಶುಡ್ ಬಿ ಯೂಸ್ಡ್ ಇನ್ ಅಗೇನ್ ಸಿಂಗುಲರ್, ಸುದ್ದಿ, ವಾರ್ತೆ. ದೆನ್ ಫೋರ್ತ್ ಒನ್ ಈಸ್ ಇನ್ನಿಂಗ್ಸ್. ಮೈ ಡಿಯರ್ ಫ್ರೆಂಡ್ಸ್, ಕನ್ಫ್ಯೂಷನ್ ಮಾಡ್ಕೋಬೇಡಿ, ನಾ ಈಗ ಹೇಳ್ತಾ ಇರೋದು ಇಂಗ್ಲಿಷ್ ನೌನ್ಸ್ ಶುಡ್ ಬಿ ಯೂಸ್ಡ್ ಇನ್ ಸಿಂಗುಲರ್. ಓಕೆ, ಯಾಕಂದ್ರೆ ಅದರ ಅರ್ಥ ಏಕವಚನ ಇರಬಹುದು. ಈಗ ನ್ಯೂಸ್ ಅಂದ ತಕ್ಷಣ ನೀವು ಲಾಸ್ಟ್ ಟೈಮ್ ಒಂದು ಈಗ ತಾನೇ ನಾವು ಯಾವ್ದದು ವಿ ಗಾನ್ ಥ್ರೂ ಒನ್ ಎಕ್ಸಾಂಪಲ್. ನ್ಯೂಸ್ಗೆ ಏನಂತ ಹೇಳ್ತೀವಿ? ಟೈಡಿಂಗ್ಸ್. ಓಕೆ, ಹೀಗಾಗಿ ಟೈಡಿಂಗ್ಸ್ ಅಂದ್ರೆ ನ್ಯೂಸ್, ಆದ್ರೆ ಅಲ್ಲಿ ವರ್ಡ್ ಏನಿದೆ ನ್ಯೂಸ್ ಅಂತ ಇಲ್ಲ, ಟೈಡಿಂಗ್ಸ್ ಅಂತ ಇದೆ. ಅರ್ಥ ಹೇಳಕ್ಕೆ ನಿಮಗೆ ಟೈಡಿಂಗ್ಸ್ ಈಸ್ ಈಕ್ವಲ್ ಟು ನ್ಯೂಸ್ ಈಸ್ ಈಕ್ವಲ್ ಟು ವಾರ್ತೆ ಅಂತ ಹೇಳಿದೀನಿ. ಹೀಗಾಗಿ ಈ ಎಡಗಡೆ ಏನು ಇಂಗ್ಲಿಷ್ ನಲ್ಲಿ ಕೊಟ್ಟಿರುವ ನಾಮಪದಗಳ ಬಗ್ಗೆ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಕೊಡಿ. ವೆದರ್ ದೇ ಶುಡ್ ಬಿ ಯೂಸ್ ಇನ್ ಸಿಂಗುಲರ್ ಪ್ಲೂರಲ್. ಬಲಗಡೆ ಕನ್ನಡ ಅರ್ಥ, ಅದು ನಿಮ್ಮ ಅರ್ಥ ಆಗೋದಕ್ಕೋಸ್ಕರ. ಓಕೆ, ಸೊ ಕಾನ್ಸಂಟ್ರೇಟ್ ಆನ್ ದ ಇಂಗ್ಲಿಷ್ ನೌನ್ಸ್, ವೆದರ್ ದೇ ಶುಡ್ ಬಿ ಯೂಸ್ ಇನ್ ಸಿಂಗುಲರ್ ಆರ್ ಪ್ಲೂರಲ್. ಓಕೆ, ಎಸ್, ರೈಟ್. ನೆಕ್ಸ್ಟ್ 13. ನ್ಯೂಸ್ ಆದ್ಮೇಲೆ ನ್ಯೂಸ್ ಶುಡ್ ಬಿ ಯೂಸ್ ಇನ್ ಅಗೇನ್ ಸಿಂಗುಲರ್. ಅದಾದ್ಮೇಲೆ ಇನ್ನಿಂಗ್ಸ್. ಅದಕ್ಕೆ ಈ ಸಾರಿ ನಾ ಏನ್ ಮಾಡ್ತಾ ಇದ್ದೀನಿ, ಅರ್ಥ ಹೇಳ್ತಾ ಇದ್ದೀನಿ, ಅರ್ಥ ಆಗ್ಲೇಬೇಕು. ಓಕೆ, ಆದ್ರೆ ಓನ್ಲಿ ಐ ಆಮ್ ರೈಟಿಂಗ್ ಇಂಗ್ಲಿಷ್ ವರ್ಡ್ಸ್. ದಿಸ್ ಆಲ್ ಶುಡ್ ಬಿ ಯೂಸ್ಡ್ ಇನ್ ಸಿಂಗುಲರ್. ದಿಸ್ ಆಲ್ ಶುಡ್ ಬಿ ಯೂಸ್ಡ್ ಇನ್ ಸಿಂಗುಲರ್. ಮುಂದೆ ಈಸ್ ಅಥವಾ ಆರ್ ಕೊಟ್ರೆ ಈಸೇ ಬರಿಬೇಕು, ರೈಟ್? ಸೊ ಇನ್ನಿಂಗ್ಸ್ ಗೊತ್ತಿದೆ, ಆಟದ ಸರದಿ, ತನ್ನ ಸರದಿಯಲ್ಲಿ ಬ್ಯಾಟುಗಾರನು ಆಡಿದ ಆಟ ಅಂತ ಹೇಳ್ತಾರೆ. ಆಟದ ಸರದಿ ಅಂತ ಹೇಳ್ಬೋದು. ಶುಡ್ ಬಿ ಯೂಸ್ ಇನ್ ಸಿಂಗುಲರ್. ಅದಾದ್ಮೇಲೆ ಬಿಲಿಯರ್ಡ್ಸ್, ಇದು ಒಂದು ತರದ ಆಟ. ಬಿಲಿಯರ್ಡ್ಸ್
ಯಾಕೆ ಈ ಎಕ್ಸಾಂಪಲ್ಗಳನ್ನ ನಾವು ಕೊಡ್ತಾ ಇದ್ದೀವಿ? ಸಾಮಾನ್ಯವಾಗಿ ಪಾಪ ಕೆಲ ವಿದ್ಯಾರ್ಥಿಗಳು ಎಸ್ ದಿಂದ ಕೊನೆಗೊಂಡಿದ್ದೆಲ್ಲ ಪ್ಲೂರಲ್ ಆಗತ್ತೆ ಅಂತ ಅನ್ಕೋತಾರೆ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಸೊ ದೀಸ್ ಆರ್ ಆಲ್ ಆರ್ ಎಂಡಿಂಗ್ ವಿತ್ ಎಸ್, ಬಟ್ ದೇ ಶುಡ್ ಬಿ ಯೂಸ್ಡ್ ಇನ್ ಸಿಂಗುಲರ್. ಬಿಲಿಯಾರ್ಡ್ಸ್ ಶುಡ್ ಬಿ ಯೂಸ್ಡ್ ಇನ್ ಸಿಂಗುಲರ್. ಇದಕ್ಕೆ ಜಂತದ ಗುಂಡಾಟ ಅಥವಾ ಒಂದು ತರದ ಆಟ ಅಂತ ಹೇಳ್ತೀವಿ. ಓಕೆ, ಸೊ ಎಸ್, ಪಾಲಿಟಿಕ್ಸ್, ಜಿಮ್ನಾಸ್ಟಿಕ್ಸ್, ನ್ಯೂಸ್, ಇನ್ನಿಂಗ್ಸ್, billiards should be used in singular. Let me move on to the next example. That is the sixth example. That is measles. ಇದು ಒಂದು ತರಹದ ರೋಗ. MEASLES, measles, ದಡಾರ ಅಂತ ಹೇಳ್ತೀವಿ. ಆ ರೋಗ should be used in singular. Then SUMMONS, summons, ಸರ್ಕಾರದ ಆಜ್ಞಾಪತ್ರಿಕೆ ಅಂತ ಹೇಳ್ತೀವಿ. ಸಮನ್ಸ್ is equal to ಸರ್ಕಾರದ ಆಜ್ಞಾಪತ್ರಿಕೆ, should be used in singular. ಅದಾದ್ಮೇಲೆ ಪೋಯಟ್ರಿ, ಇದನ್ನು ಸಹಿತ ಏಕವಚನದಲ್ಲಿ ಬಳಕೆ ಮಾಡಬೇಕು. ಪೋಯಟ್ರಿ, ಕವನ, ಕವಿತೆ, ಕಾವ್ಯ. ದೆನ್ ಮಷೀನರಿ, ಯಂತ್ರೋಪಕರಣಗಳು, ಏಕವಚನ ಬಳಕೆ ಮಾಡಬೇಕು. ಅದಾದ್ಮೇಲೆ ಅಲ್ಫಾಬೆಟ್, ಅಕ್ಷರಮಾಲೆ. ಅಲ್ಫಾಬೆಟ್ಸ್ ಅಂತ ಹೇಳಂಗಿಲ್ಲ. ಅಲ್ಫಾಬೆಟ್ ಒಂದು ಭಾಷೆಗೆ ಒಂದೇ ಅಕ್ಷರಮಾಲೆ ಇರುತ್ತೆ, ಹಿಂಗಾಗಿ ಅಲ್ಫಾಬೆಟ್ ಇದನ್ನ ಏಕವಚನ ಬಳಕೆ ಮಾಡಬೇಕು. ದಿಸ್ ಈಸ್ ಅ 10th ಒನ್. ಅದಾದ್ಮೇಲೆ 11th ಒನ್ ಹೇರ್, ಕಲೆಕ್ಟಿವ್ಲಿ ಹೇಳಬೇಕಾದ್ರೆ ಏಕವಚನದೇ ಬಳಕೆ ಮಾಡಬೇಕು, ಹೇರ್. ಅದಾದ್ಮೇಲೆ 12th ಈಸ್ ಬೆಡ್ಡಿಂಗ್. ಎಲ್ಲವೂ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಬುಕ್ ಇಂದ ಆಯ್ಕೆ ಮಾಡಿಕೊಂಡಿರೋದು. ಅದಾದ್ಮೇಲೆ ಸೀನರಿ, ಅದಾದ್ಮೇಲೆ ಸ್ಟೇಷನರಿ, ಅದಾದ್ಮೇಲೆ ಫರ್ನಿಚರ್, ಪೀಠೋಪಕರಣಗಳು ಸುಂದರವಾಗಿವೆ ಅಂತ ಹೇಳ್ಬೇಕಾದ್ರೆ ಫರ್ನಿಚರ್ ಈಸ್ ಬರಿಬೇಕಾ ಆರ್ ಬರಿಬೇಕಂತ ಕೇಳಿದಾಗ ಯು ಶುಡ್ ಯೂಸ್ ಈಸ್. ಆಲ್ ದೇ ಶುಡ್ ಬಿ ಯೂಸ್ಡ್ ಇನ್ ಸಿಂಗುಲರ್. ಓಕೆ, ಹೇರ್, ಬೆಡ್ಡಿಂಗ್, ಸೀನರಿ, ಸ್ಟೇಷನರಿ ಅಂಡ್ ಫರ್ನಿಚರ್. ದೆನ್ ಲೆಟ್ಸ್ ಮೂವ್ ಆನ್ ಟು ದ 16th ಒನ್. ಲಗೇಜ್, LUGGAGE, ಲಗೇಜ್. ಅದಾದ್ಮೇಲೆ ರೈಸ್, ಅದಾದ್ಮೇಲೆ ಮಿಸ್ಚೀಫ್, MISCHIEF, ಮಿಸ್ಚೀಫ್. ಅದಾದ್ಮೇಲೆ ಬಿಂಟಿಂಗ್. ಓಕೆ, ಅದಾದ್ಮೇಲೆ ಇನ್ಫಂಟ್ರಿ. ಇನ್ಫಂಟ್ರಿ. ಓಕೆ, ಯಾವ್ಯಾವ ಅರ್ಥ ಹೇಳಿಲ್ಲ ಗೊತ್ತು, ಇದ್ರ ಅರ್ಥವನ್ನ ಹೇಳ್ತಾ ಇಲ್ಲ. ಸೊ ಸ್ವಲ್ಪ ಅದನ್ನ ಡಿಕ್ಷನರಿಯಿಂದ ತಿಳ್ಕೊಂಡು ಬರೆದಿಟ್ಕೊಳ್ಳಿ. ಓಕೆ, ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ಹೇಳ್ತಾರಲ್ಲ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು. ಓಕೆ, ಕೆಲವೊಂದು ನಾನು ಹೇಳಿದೀನಿ ಟೈಮ್ ಸೇವ್ ಮಾಡಕ್ಕೆ, ಬಟ್ ಕೆಲವೊಂದು ಅವಶ್ಯವಾಗಿ ನೀವು ಡಿಕ್ಷನರಿ ನೋಡ್ಲೇಬೇಕು. ಅಂದ್ರೆ ನಾ ಮೇಲಿಂದ ಮೇಲೆ ಹೇಳ್ತಾ ಇರ್ತೀನಲ್ಲ, ಒಂದೇ ಪದಕ್ಕೆ ಹಲವಾರು ಅರ್ಥಗಳು, ಒಂದೇ ಪದಕ್ಕೆ ಹಲವಾರು ಅರ್ಥಗಳು. ಓಕೆ, ಒಂದೊಂದು ಪದಗಳು ಕ್ರಿಯಾಪದ, ನಾಮಪದ ಎರಡಂತನೂ ಕೆಲಸ ಮಾಡುತ್ತೆ. ಸೊ ಅವನ್ನ ನೀವು ಅನುಭವಿಸಬೇಕು. ಓಕೆ, ದೆನ್ ಓನ್ಲಿ ಯು ಕ್ಯಾನ್ ಬಿಕಮ್ ಕಾನ್ಫಿಡೆಂಟ್. ಅದಕ್ಕೆ ಕೆಲವೊಂದು ಪದಗಳನ್ನ ಬೇಕಂತಾನೆ ನಾನು ಅರ್ಥ ಬರಿತಾ ಇಲ್ಲ, ಬಟ್ ದೇ ಆಲ್ ಶುಡ್ ಬಿ ಯೂಸ್ಡ್ ಇನ್ ಸಿಂಗುಲರ್ ಓನ್ಲಿ. Infantry is the last word that I have written. Adadmele gram 21. The next word is gram 22. Equipment. Equipment 23. Business 24. Alphabet ಆಗಿದೆ. ವೆಕೇಶನ್. ಒಮ್ಮೊಮ್ಮೆ ನಾ ಮೊದಲೇ ಹೇಳಿದೀನಿ ಸ್ನೇಹಿತರೆ, ಬಿಕಾಸ್ ಐ ಆಮ್ ರೆಫರಿಂಗ್ so many books, sometimes some examples may be repeated. ಓಕೆ, ಗೊತ್ತಿದ್ರೆ ಓಕೆ, ಗೊತ್ತಿದ್ರೆ ರಿಪಿಟೇಷನ್ ಅದು ಲಾಭ ತಗೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಈಸ್ ದ ವೆಕೇಶನ್. ಅದಾದ್ಮೇಲೆ ಇನ್ಫಾರ್ಮೇಶನ್. Yes, gram, equipment, business, vacation, information should be used in singular. Next 26.
ಜ್ಯುವೆಲರಿ ಆಭರಣ, ಜ್ಯುವೆಲರಿ ಆಭರಣ. 27th material. Okay, these all etc. These all should be used in singular, ekavachana, right? ಸೊ ಇದು ಟೈಪ್ 13 ಆಯ್ತು ಮೈ ಡಿಯರ್ ಫ್ರೆಂಡ್ಸ್. ಇನ್ನ 2 ಟೈಪ್ ಬಹಳ ಮಹತ್ವದ ಟೈಪ್ಗಳು, ಈ ಕೊನೆ ಟೈಪ್ಗಳು ಬಹಳ ಮಹತ್ವದಿದೆ. ಎಸ್ಪೆಷಲಿ 14th, ಅದಕ್ಕಿಂತ ವಿಶೇಷವಾಗಿ ಇನ್ನು ಮುಂದೆ ಕೊಡುವ 15th, ದೀಸ್ 15th. ಸೊ ಇವತ್ತು 15 ವರೆಗೆ ಎಲ್ಲ ಟೈಪ್ಸ್ ಅನ್ನ ಕೊಟ್ಟಿದ್ದೀನಿ. ಸೊ ನೀವೆಲ್ಲ ಓದ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಅವುಗಳ ಆಧಾರಿತವಾಗಿ ಕ್ವಶನ್ ಪೇಪರ್ಗಳ ಕ್ವಶನ್ ಸಾಲ್ವ್ ಮಾಡ್ತೀನಿ. ಅವಾಗ ಗೊತ್ತಾಗುತ್ತೆ ಈ ಟೈಪ್ 15ರವರೆಗೆ ನಾವೇನಿಷ್ಟು ಸಮಯ ಖರ್ಚು ಮಾಡಿ ಬರ್ಕೊಂಡಿದೀವಿ ಅದರ ಲಾಭ ಹೆಂಗಾಗತ್ತೆ ಅಂತ, ರೈಟ್? ಹೀಗಾಗಿ ಅವಶ್ಯವಾಗಿ ಉಪಯೋಗವಿದ್ದುದನ್ನೇ ನಿಮಗೆ ಹೇಳ್ತಾ ಇದ್ದೀನಿ. ಹೀಗಾಗಿ ಬರ್ಕೊಂಡು ಓದ್ಕೊಂಡು ಅವಶ್ಯವಾಗಿ ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟೈಪ್ ಮೈ ಡಿಯರ್ ಫ್ರೆಂಡ್ಸ್. ಟೈಪ್ 14. ಟೈಪ್ 14 ಇದರ ಅರ್ಥ ಏನಂತಂದ್ರೆ, ಓಕೆ, ನೌನ್ಸ್ ವೆನ್ ಪ್ರಿಸೀಡೆಡ್ ಬೈ ಎ ನ್ಯೂಮರಲ್ ಅಥವಾ ನಂಬರ್ಸ್. ಓಕೆ, ಲೆಟ್ ಮಿ ರೈಟ್ ಇಟ್. ನೌನ್ಸ್ ನಾಮಪದಗಳು ವೆನ್ ಪ್ರಿಸೀಡೆಡ್ ಬೈ, ಪ್ರಿಸೀಡೆಡ್ ಅಂದ್ರೆ ಆ ನಾಮಪದದ ಹಿಂದೆ ಬರಬೇಕು. ನೌನ್ಸ್ ವೆನ್ ಪ್ರಿಸೀಡೆಡ್ ಬೈ ಅ ನ್ಯೂಮರಲ್. ನ್ಯೂಮರಲ್ ಅಂದ್ರೆ ನಂಬರ್ ಅಂಡ್ ನ್ಯೂಮರಲ್. ಸೊ ಆವಾಗ ನೌನ್ಸ್ ರಿಮೇನ್ಸ್ ಅನ್ಚೇಂಜ್ಡ್. ಅಂದ್ರೆ ಪ್ಲೂರಲ್ ಬರಿಬೇಕಂದ್ರೆ ನಾವು ಏನು ಬದಲಾವಣೆ ಮಾಡುವ ಅವಶ್ಯಕತೆ ಇಲ್ಲ. ಕನ್ನಡದಲ್ಲಿ ನಾಮಪದಗಳ ಹಿಂದೆ, ನಾಮಪದಗಳ ಹಿಂದೆ ಅಂಕಿ ಸಂಖ್ಯೆಯ ಅಂಕಿ ಸಂಖ್ಯೆಗಳು ಬಂದಾಗ, ಅಂಕೆ ಸಂಖ್ಯೆಗಳು ಅಥವಾ ಸಂಖ್ಯಾವಾಚಕಗಳು ಬಂದಾಗ, ಅಂಕೆ ಸಂಖ್ಯೆಗಳು ಅಥವಾ ಸಂಖ್ಯಾವಾಚಕಗಳು ಬಂದಾಗ, ಯಾಕಂದ್ರೆ ಆ ನಂಬರ್ ಏನ್ ಮಾಡುತ್ತೆ, ಪ್ಲೂರಲ್ ತೋರಿಸುತ್ತೆ. ಹೀಗಾಗಿ ನಾಮಪದಗಳು ಬದಲಾವಣೆ ಆಗುವುದಿಲ್ಲ. ಗಮನಿಸಿ, ಎಕ್ಸಾಂಪಲ್ ಕೊಡ್ತೀನಿ. ನಾಮಪದಗಳು ಬದಲಾವಣೆ ಆಗುವುದಿಲ್ಲ. ಇದು ಡೆಫಿನೇಷನ್ ಓಕೆ, ಬರ್ಕೊಳ್ಳಿ ಅಥವಾ ನೆನಪಿಟ್ಕೊಳ್ಳಿ. ಬಟ್ ಇದಕ್ಕಿಂತ ಹೆಚ್ಚಿಗೆ ಲೆಟ್ಸ್ ಕಾನ್ಸಂಟ್ರೇಟ್ ಮೋರ್ ಆನ್ ಎಕ್ಸಾಂಪಲ್ಸ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಏನಂತ ಹೇಳಿದ್ರೆ, ನೌನ್ಸ್ ವೆನ್ ಪ್ರಿಸೀಡ್ ಬೈ, ನಾಮಪದದ ಹಿಂದೆ ಯಾವಾಗ ನಂಬರ್ಸ್ ಅಂಕೆ ಸಂಖ್ಯೆಗಳು ಬರ್ತವೆ ಆವಾಗ ಬಹುವಚನ ಸೇರ್ಬೇಕಾದ್ರೆ ಓಕೆ ನಾಮಪದ ಬದಲಾವಣೆ ಆಗಲ್ಲ. ಉದಾಹರಣೆ ಫಾರ್ ಟೈಪ್ 14. ಎಕ್ಸಾಂಪಲ್ ಫಾರ್ ಟೈಪ್ 14. ಸರಿ ಮತ್ತು ತಪ್ಪು ಎರಡೂ ಬರಿತೀನಿ. ಸರಿಯಾದ ಮೇಲೆ ಕಾನ್ಸಂಟ್ರೇಷನ್ ಕೊಡಿ, ತಪ್ಪನ್ನ ಜಾಗರೂಕವಾಗಿ ನೋಡ್ಕೊಳ್ಳಿ. ಆ ರೀತಿ ತಪ್ಪು ನಾವು ಮಾಡಬಾರ್ದು. ಫಾರ್ ಎಕ್ಸಾಂಪಲ್ 7 ಫೂಟ್ ರೋಪ್ ಅಥವಾ ಹಗ್ಗ. ದಿಸ್ ಈಸ್ ರೈಟ್ ಆರ್ ರಾಂಗ್? ಡೆಫಿನೆಟ್ಲಿ. ನೋಡಿ, ನಾಮಪದ ರೋಪ್ ಹಿಂದೆ ಏನ್ ಬಂದಿದೆ, 7 ನಂಬರ್ ಬಂದಿದೆ. ಹಿಂಗಾಗಿ ಫೂಟ್ ಏನಾಗತ್ತೆ, ಇದು ಚೇಂಜ್ ಆಗಲ್ಲ. ಹೀಗಾಗಿ 7 ಫೂಟ್ ರೋಪ್ ಈಸ್ ರೈಟ್. ಸೊ ವಾಟ್ ಈಸ್ ರಾಂಗ್? 7 ಆದ್ಮೇಲೆ ಮತ್ತೆ ಫೀಟ್ ಬರಂಗಿಲ್ಲ. 7 ಫೀಟ್ ರೋಪ್ ಹಗ್ಗ ಈಸ್ ರಾಂಗ್. 7 ಆದ್ಮೇಲೆ ಫೀಟ್ ಬರಕೂಡುದು. ಇದನ್ನು ಸ್ವಲ್ಪ ನೆನಪಿಡಿ. ಓಕೆ, 7 ಆದ್ಮೇಲೆ ಫೂಟ್ ಬಂದಿದೆ. ಓಕೆ, 7 ದಲ್ಲೇನೆ ಬಹುವಚನದಿಂದ ಫೂಟ್ ಡಸ್ ನಾಟ್ ಚೇಂಜ್. ಓಕೆ, ದಿಸ್ ಈಸ್ ವಾಟ್ ದ ಮೀನಿಂಗ್ ಆಫ್ ದಿಸ್. ದೆನ್ 5 ವರ್ಷಗಳ ಯೋಜನೆ ಅಂತ ಹೇಳಬೇಕಾಗಿದೆ. 5 ಇಯರ್ ಪ್ಲಾನ್ ಆರ್ ಸ್ಕೀಮ್ ಈಸ್ ರೈಟ್. 5 ಆದ್ಮೇಲೆ ಇಯರ್ ಚೇಂಜ್ ಆಗಿಲ್ಲ, ಚೇಂಜ್ ಆಗಬಾರ್ದು. ಸೊ ಬಟ್ ವಾಟ್ ಈಸ್ ರಾಂಗ್? ಇಫ್ ವಿ ರೈಟ್ ಬೈ ಮಿಸ್ಟೇಕ್ 5 ಇಯರ್ಸ್ ಪ್ಲಾನ್ ಅಂತ ಬರೆದ್ರೆ ರಾಂಗ್ ಆಗತ್ತೆ. ಯಾಕಂದ್ರೆ ಇಲ್ಲಿ ಏನ್ ಬರೀಕೂಡುದು, ಇಯರ್ಸ್ ಬರೀಕೂಡುದು. ಓಕೆ, ಹೀಗಾಗಿ ಪ್ಲಾನ್ಸ್ ಆಗಲಿ ಇಯರ್ಸ್ ಆಗಲಿ ಚೇಂಜ್ ಆಗಲ್ಲ. ಸೊ 5 year ಪ್ಲಾನ್ ಈಸ್ ಪರ್ಫೆಕ್ಟ್ಲಿ ರೈಟ್, ನಾಟ್ 5 years ಪ್ಲಾನ್. ಓಕೆ, ಇನ್ನ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಫಾರ್ ದಿಸ್ ಈಸ್ 600 miles. ಥರ್ಡ್ ಎಕ್ಸಾಂಪಲ್ 600 miles is perfectly right. What is wrong? 6
ಆದ್ಮೇಲೆ ಕೆಲವೊಮ್ಮೆ ಮಿಸ್ಟೇಕ್ ಆಗೋದಕ್ಕೆ ಎಸ್ ಬರಿತೀವಿ 600. ಓಕೆ, ದಿಸ್ ಈಸ್ ಡೆಫಿನೆಟ್ಲಿ ರಾಂಗ್. 600 miles ಈಸ್ ರಾಂಗ್. ನೆಕ್ಸ್ಟ್ ಮೋಸ್ಟ್ಲಿ ಆಸ್ಕ್ ಮೋಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತ ಇದು 5 dozen mangoes. ಪರ್ಫೆಕ್ಟ್ಲಿ ರೈಟ್. 5 dozen mangoes. ದಿಸ್ ಈಸ್ ಪರ್ಫೆಕ್ಟ್ ರೈಟ್. ಓಕೆ, 5 ಆಗಿಂದ ಇಲ್ಲೇನು ಚೇಂಜ್ ಆಗಿಲ್ಲ. ಸೊ ವಾಟ್ ಈಸ್ ರಾಂಗ್? ಇಫ್ ಐ ರೈಟ್ 5 dozens ಆಫ್ ಮ್ಯಾಂಗೋಸ್ ಅಂತ ಬರೆದ್ರೆ ತಪ್ಪಾಗತ್ತೆ. ಯಾಕಂದ್ರೆ 5 ಆದ್ಮೇಲೆ ಮತ್ತೆ ಇಲ್ಲಿ ಡಜನ್ಸ್ ಬರಕೂಡದು. ಓಕೆ, ಸೊ ದಿಸ್ ಈಸ್ ಹೌ. ಓಕೆ, ಬಹಳ ವಿಶೇಷವಾಗಿರುವಂತದ್ದು. ಎಸ್, ಇಯರ್ ಬಂದಿದೆ, ಫುಟ್ ಬಂದಿದೆ. ದಿಸ್ ಈಸ್ ವಾಟ್ ಇಟ್ ಈಸ್. ಓಕೆ ಮೈ ಡಿಯರ್ ಫ್ರೆಂಡ್ಸ್. ಸೊ ನ್ಯೂಮರಿಕಲ್ ಬಂದಾಗ ಓಕೆ ಮತ್ತೆ ಎರಡೆರಡು ಬಾರಿ ನಾವು ಬಹುವಚನವನ್ನ ಬರೆಯುವ ಅಥವಾ ಬದಲಾವಣೆ ಮಾಡುವ ಅವಶ್ಯಕತೆಗಿಲ್ಲ. ಸೊ ದಿಸ್ ಈಸ್ ವಾಟ್ ದ ಟೈಪ್ 14th. ಓಕೆ, ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್. ಅಗೇನ್ ಒನ್ ಆಫ್ ದ ಲಾಂಗೆಸ್ಟ್ ಲಿಸ್ಟ್ ಅಂತ ಹೇಳ್ಬೋದು, ಬಟ್ ವೆರಿ ಇಂಪಾರ್ಟೆಂಟ್ ಲಿಸ್ಟ್. ಇದನ್ನ ನಾನು ಲಾಸ್ಟ್ ಟೈಮ್ ಕ್ವಶನ್ ಪೇಪರ್ ನೋಡ್ತಾ ಇದ್ದಾಗ ಇದರ ಮೇಲೆ ಆಧಾರಿತವಾದ ಒಂದಾದ್ರೂ ಎಕ್ಸಾಂಪಲ್ ಆ ಕಾಂಬಿನೇಷನ್ ಅಲ್ಲಿ ಕೊಟ್ಟಿರ್ತಾರೆ. ಹಿಂಗಾಗಿ ಇದೊಂದು 15th ಟೈಪ್ ಅನ್ನು ತಗೊಂಡು ಇವತ್ತು ಕಂಪ್ಲೀಟ್ ಮಾಡೋಣ. ಸೊ ಟೋಟಲ್ ನಿಮಗೆ 15 ತರಹದ ಏಕವಚನ ಬಹುವಚನ ಕೊಟ್ಟಿದ್ದೀನಿ. ಗಮನವಿರಲಿ, ಬಹಳ ಅಮೂಲ್ಯವಾದ ಮಾಹಿತಿ, ಬಹಳ ಮಹತ್ವದ ಮಾಹಿತಿ. ನೆನಪಿಟ್ಟುಕೊಳ್ಳಿ, ಬರ್ಕೊಳ್ಳಿ, ರೆಡಿ ಆಗಿ. ಮುಂದೆ ನಾ ನಾಳೆ ಕ್ಲಾಸಲ್ಲಿ ಕ್ವಶನ್ ಪೇಪರ್ ಅನ್ನ ನಿಮ್ ಮುಂದೆ ಇಡ್ತೀನಿ. ಅವಾಗ ನೋಡಲಾರ್ದೇನೆ ಪ್ರಯತ್ನ ಪಡಿ. ಯಾವುದಕ್ಕೂ ನಾ ಹಿಂಟ್ ಕೊಡ್ತಾ ಇರ್ತೀನಿ. ಓಕೆ, ಟೈಪ್ 5 ಪ್ಲೂರಲ್ಸ್ ಫ್ರಾಮ್ ಅದರ್ ಲ್ಯಾಂಗ್ವೇಜಸ್. ಬೇರೆ ಭಾಷೆಗಳಿಂದ ಬಂದ ಬಹುವಚನಗಳು. ಇಲ್ಲಿ ಸ್ಪೆಲ್ಲಿಂಗ್ ಬಹಳ ವಿಶೇಷವಾಗಿ ಚೇಂಜ್ ಆಗುತ್ತೆ. ಟೈಪ್ 15 ಪ್ಲೂರಲ್ಸ್ ಫ್ರಾಮ್ ಅದರ್ ಲ್ಯಾಂಗ್ವೇಜಸ್. ಬೇರೆ ಭಾಷೆಗಳಿಂದ, ಬೇರೆ ದೇಶಗಳಿಂದ ಬಂದಂತ ಪ್ಲೂರಲ್ಸ್ ಅಂತ ಹೇಳ್ಬೋದು. ಇದು ಸಹಿತ ಸ್ಪೆಲ್ಲಿಂಗ್ ಚೇಂಜ್ ಆಗುವಂತದ್ದು. ಸ್ಪೆಲ್ಲಿಂಗ್ ಚೇಂಜ್ ಅಲ್ಲೂ ಬರ್ಕೋಬಹುದು, ಪ್ಲೂರಲ್ಸ್ ಫ್ರಾಮ್ ಅದರ್ ಲ್ಯಾಂಗ್ವೇಜಸ್ ಅಂತೂ ಬರ್ಕೋಬಹುದು. ಯಾವ ಲ್ಯಾಂಗ್ವೇಜ್ ಹೇಳ್ತಾ ಇರ್ತೀನಿ. ನಂಬರ್ 1, ಅನಾಲಿಸಿಸ್. ಇದರ ಪ್ಲೂರಲ್ ನೋಡ್ಕೊಳ್ಳಿ, ANALYSES. ಇಲ್ಲಿ SIS ಇದೆ, ಇಲ್ಲಿ SES ಇದೆ. ಅಂಡ್ ದಿಸ್ ಈಸ್ ಬಾರೋಡ್ ಫ್ರಮ್ ಲ್ಯಾಟಿನ್. ಓಕೆ, ಇದನ್ನ ಲ್ಯಾಟಿನ್ ಇಂದ ಆಯ್ಕೆ ಮಾಡ್ಕೊಂಡಿರೋದು. ಓಕೆ, ಎಲ್ಲಿಂದ ಆಯ್ಕೆ ಮಾಡ್ಕೊಂಡಿರೋದು ಅದು ಓಕೆ. ಮೇನ್ ಕಾನ್ಸಂಟ್ರೇಟ್ ಆನ್ ದ ಪ್ಲೂರಲ್. ಅನಾಲಿಸಿಸ್ ಅಂದ್ರೆ ವಿಶ್ಲೇಷಣೆ. ಇದರ ಬಹುವಚನ ಅನಾಲಿಸಿಸ್. ಒಂದೇ ಒಂದು ಅಕ್ಷರ ಬದಲಾವಣೆ ಆಗುತ್ತೆ. ಐ ಬದಲು ಸ್ನೇಹಿತರೆ ಇ. ಅವಶ್ಯವಾಗಿ ಗಮನ ಬಿಡಿ. 3 3 4 4 5 ಬಾರಿ ಬರುತ್ತೆ. ಓಕೆ, ದೆನ್ ಇದರಲ್ಲೂ ಸಹಿತ ಕೆಲವೊಂದು ಉದಾಹರಣೆಗಳು ಎರಡೆರಡು ಇರ್ತವೆ. ಅದನ್ನು ನಿಮ್ಗೆ ಹೇಳ್ತಾ ಇರ್ತೀನಿ, ಅವನು ಸಹಿತ ನೋಟ್ ಮಾಡ್ಕೊಳ್ಳಿ. ಒಮ್ಮೊಮ್ಮೆ ಒಂದೊಂದು ಉದಾಹರಣೆಗಳು ಎರಡೆರಡು ಟೈಪ್ ಅಲ್ಲಿ ರಿಪೀಟ್ ಆಗಿರುವ ಸಂಭವನೀಯತೆನೂ ಇದೆ. ಓಕೆ, ನಾವು ಈಗ ಮೊದಲೇ ಹೇಳಿದೀನಿ. ಯಾಕಂದ್ರೆ ಆ ರೀತಿ ಎಕ್ಸಾಂಪಲ್ ಇರ್ತವೆ. ಹೀಗಾಗಿ ಅವುಗಳ ರಿಪೀಟ್ ಆದಾಗ ಓಕೆ ಇನ್ನೊಮ್ಮೆ ಕನ್ಫರ್ಮ್ ಮಾಡ್ಕೊಂಡು ಅದನ್ನ ಪರ್ಫೆಕ್ಟ್ ಆಗಿ ಓಕೆ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಅಪೆಂಡಿಕ್ಸ್. ಇದರ ಬಹುವಚನ ಫಸ್ಟ್ ಅಪೆಂಡೈಸಸ್ ಅಂತನೂ ಆಗತ್ತೆ, ಎರಡೂ ಇದೆ. ನೆಕ್ಸ್ಟ್ ಅಪೆಂಡಿಕ್ಸಸ್ ಅಂತೂ ಇದೆ, ಎರಡೂ ಇದೆ ನೋಡಿ, ಬೋತ್. ಇಟ್ ಹ್ಯಾಸ್ ಬೋತ್ ಪ್ಲೂರಲ್ಸ್. ನೆನಪಿಟ್ಕೊಳ್ಳಿ, ಅಪೆಂಡೈಸಸ್ ಮತ್ತು ಅಪೆಂಡಿಕ್ಸಸ್ ಅರ್ಥ ಅನುಬಂಧ, ಉಪಭಾಗ, ನಾಳದ ಹುಳ, 3 ಅರ್ಥ ಕೊಡುತ್ತೆ. ಡಿಕ್ಷನರಿ ಮೀನಿಂಗ್ಸ್. ಓಕೆ, ಅಪೆಂಡಿಕ್ಸ್ ಇದರ ಬಹುವಚನ ಅಪೆಂಡೈಸಸ್ ಅಂಡ್ ಅಪೆಂಡಿಕ್ಸಸ್ ಬೋತ್. ನೆಕ್ಸ್ಟ್ ಇನ್ನೊಂದು ವಿಶೇಷವಾದ ಒಂದೇ ಒಂದು ಅಕ್ಷರ ಚೇಂಜ್ ಆಗುವುದು ಪ್ಲೂರಲ್. ಬೇಸಿಸ್. ಇದರ ಪ್ಲೂರಲ್ ಬೇಸಿಸ್ ಅಂತ ಇದೆ. ಉಚ್ಚಾರ ಸೇಮ್ ಆಗತ್ತೆ. ಅಗೇನ್ ಇಲ್ಲಿ ಐ ಬದಲು ಇಲ್ಲಿ ಇ. ಐ ಹ್ಯಾಸ್ ಚೇಂಜ್ಡ್ ಇನ್ ಟು ಇ. ಮೇಲಿನ ಎಕ್ಸಾಂಪಲ್ ಅನಾಲಿಸಿಸ್ ತರ. ಓಕೆ, ಬೇಸಿಸ್ ಅರ್ಥ ಆಧಾರ. ಅನಾಲಿಸಿಸ್ ಅನಾಲಿಸಿಸ್ ಇ. ಅಪೆಂಡಿಕ್ಸ್ ಅಪೆಂಡೈಸಸ್ ಅಪೆಂಡಿಕ್ಸಸ್, ಬೇಸಿಸ್ ಅಂಡ್ ಬೇಸಿಸ್. ರೈಟ್. ಸೊ ಇವನ್ನ ಇದೇ ರೀತಿ ನೆನಪಿಟ್ಟುಕೊಳ್ಳಿ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್ ಮೈ ಡಿಯರ್ ಫ್ರೆಂಡ್ಸ್. 4th ಎಕ್ಸಾಂಪಲ್, ಬ್ಯಾಕ್ಟೀರಿಯಂ. ಬ್ಯಾಕ್ಟೀರಿಯಂ ಇದರ ಬಹುವಚನ ಬ್ಯಾಕ್ಟೀರಿಯಾ.
ಬಹುತೇಕವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಓಕೆ, ಇದು ಸಹಿತ ಲ್ಯಾಟಿನ್ ದಿಂದ, ಅದು ಬೇಸಿಸ್ ಮಾತ್ರ ಗ್ರೀಕ್ ದಿಂದ ತಂದಿರುವುದು. ಈ ಏನು ನಾನು 4 ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಬೇಸಿಸ್ ಎಕ್ಸಾಂಪಲ್ ಮಾತ್ರ ಗ್ರೀಕ್, ಬಾಕಿ ಎಲ್ಲ 3 ಲ್ಯಾಟಿನ್ ದಿಂದ ನಾವು ತಂದಿರುವಂತಹ ಪದಗಳು. ನೆಕ್ಸ್ಟ್, ಬಹುತೇಕವಾಗಿ ಲ್ಯಾಟಿನ್ ಮತ್ತು ಗ್ರೀಕ್ದೇ ಇದಾವೆ. ಓಕೆ, ಸೊ ಅವಾಗ ಹೇಳ್ತಾ ಇರ್ತೀನಿ, ಬಟ್ ಅದಕ್ಕಿಂತನೂ ಮುಖ್ಯವಾಗಿ ಅದರ ಪ್ಲೂರಲ್ ಯಾವ ರೂಪದ ಬಗ್ಗೆ ಬಹಳ ಗಮನವಿಡಿ. ನೆಕ್ಸ್ಟ್, ಕ್ಯಾಕ್ಟಸ್, ಪಪ್ಪಾಸು ಕಳ್ಳಿ ಅಂತ ಹೇಳ್ತೀವಿ. ಇದರ ಬಹುವಚನ ಕ್ಯಾಕ್ಟಿ, ಕ್ಯಾಕ್ಟಾಯ್ ಅಂತನೂ ಉಚ್ಚಾರ ಮಾಡಬಹುದು. ಕ್ಯಾಕ್ಟಸ್, ಕ್ಯಾಕ್ಟಾಯ್. ಓಕೆ, ಸೊ ದಿಸ್ ಈಸ್ ಅಗೇನ್ ದಿಸ್ ಈಸ್ ಫ್ರಮ್ ದ ಲ್ಯಾಟಿನ್. ಅದಾದ್ಮೇಲೆ ಕಾರ್ಪಸ್, ಇದರ ಬಹುವಚನ ಕಾರ್ಪೊರಾ. ಕಾರ್ಪಸ್, ಇದರ ಬಹುವಚನ ಕಾರ್ಪೊರಾ, CORPORA. again it is also from Latin. Next, crisis, CRISIS. ನೆನಪಿಟ್ಕೊಳ್ಳಿ, CRISIS. ಇದರ ಬಹುವಚನ CRISES. again one letter I has changed into ES. This is from the Greek. This is from the Greek and artha bikkattu. Yes, bacterium, bacteria, again from Latin. Cactus, cacti, Latin. Corpus, corpora, again from Latin. Crisis, crisis from Greek, right? Next, diagnosis. ದೇಶಗಳು ಏನು ಅಗತ್ಯ ಇಲ್ಲ, ಬಟ್ ಅಂದ್ರೂ ನಿಮಗೆ ಹೆಚ್ಚಿಗೆ ಮಾಹಿತಿ ಕೊಡ್ತಾ ಇದ್ದೀನಿ, ರೈಟ್? 8ನೇದು ಕ್ರಿಟೇರಿಯನ್, CRITERION, ಕ್ರಿಟೇರಿಯನ್. ಇದರ ಬಹುವಚನ ಕ್ರಿಟೇರಿಯಾ, CRITERIA. again this is from Greek language. ಕ್ರಿಟೇರಿಯನ್, ಕ್ರಿಟೇರಿಯಾ. ಮಾನದಂಡ ಅಥವಾ ಒರೆಗಲ್ಲು ಅಂತ ಹೇಳ್ತೀವಿ. ಕ್ರಿಟೇರಿಯನ್ ಇಸ್ ಬಹುವಚನ ಕ್ರಿಟೇರಿಯಾ, ಮಾನದಂಡ, ಒರೆಗಲ್ಲು. ಇನ್ನು 9th ಎಕ್ಸಾಂಪಲ್ ಅಂಡರ್ ದಿಸ್ ಕ್ಯಾಟಗರಿ, ಡಯಾಗ್ನೋಸಿಸ್. ಎಲ್ಲವೂ ಬಹಳ ವಿಶೇಷವಾಗಿದೆ, ಅವಶ್ಯವಾಗಿ ನೆನಪಿಟ್ಟುಕೊಳ್ಳಿ. ಡಯಾಗ್ನೋಸಿಸ್, ಇದರ ಬಹುವಚನ ಅಗೇನ್ ಡಯಾಗ್ನೋಸಿಸ್. ಐ ಅಕ್ಷರ ಈದಲ್ಲಿ ಚೇಂಜ್ ಆಗಿದೆ, ಓನ್ಲಿ 1 ಲೆಟರ್ ಚೇಂಜ್. ಓಕೆ, ರೋಗ ನಿರ್ಣಯ, ನಿರೂಪಣೆ ಅಥವಾ ವರ್ಗೀಕರಣ ಅಂತ ಅರ್ಥ ಹೇಳ್ಬೋದು. ಇನ್ನ 10ನೆಯ ಪದ ಇದರಲ್ಲಿ ಫಾರ್ಮುಲಾ. ಇದರ ಬಹುವಚನ ಫಾರ್ಮುಲೆ. ಫಾರ್ಮುಲಾ, ಇದರ ಬಹುವಚನ ಫಾರ್ಮುಲೆ. ಒಮ್ಮೊಮ್ಮೆ ಇದು ಬೋತ್ ಆಗತ್ತೆ ಸ್ನೇಹಿತರೆ, ಬೋತ್ ಅಂತ ಬರ್ಕೊಳ್ಳಿ. ಫಾರ್ಮುಲಾಸ್ ಅಂತೂ ಆಗತ್ತೆ. ಫಾರ್ಮುಲಾ ಈಸ್ ಈಕ್ವಲ್ ಟು ಫಾರ್ಮುಲೆ ಅಥವಾ ಫಾರ್ಮುಲಾಸ್. ಓಕೆ, ಸೂತ್ರ ಅಥವಾ ನಿಯಮ. ದಿಸ್ ಈಸ್ ಫ್ರಮ್ ಲ್ಯಾಟಿನ್. ಡಯಾಗ್ನೋಸಿಸ್ ಆಲ್ಸೋ ಫ್ರಮ್ ಗ್ರೀಕ್. Diagnosis is from Greek and this is from Latin. Yes, criterion, criteria. Diagnosis, diagnosis. Formula, formulae and formulas. And 11th one, fungus, FUNGUS. ಇದರ ಬಹುವಚನ ಫಂಗೈ, FUNGI. ಇದೇ ಮೊದಲ ಆದ್ಯತೆ. ಅತಿ ವಿರಳವಾಗಿ ಇದನ್ನ ಫಂಗಸಸ್ ಅಂತ ಹೇಳ್ತಾರೆ, ಬಟ್ ಫಸ್ಟ್ ಆದ್ಯತೆ ಫಂಗೈಗೆ ಕೊಡಿ. ಓಕೆ, ಸೊ ಫಂಗಸ್ ಇದರ ಬಹುವಚನ ಫಂಗೈ. ಅತಿ ವಿರಳವಾಗಿ 1 ಅಥವಾ 2 ಪುಸ್ತಕಗಳಲ್ಲಿ ಫಂಗಸಸ್ ಅಂತ ಕೊಟ್ಟಿದ್ದಾರೆ, ಬಟ್ ಮೊದಲ ಆದ್ಯತೆ ಫಂಗೈ ಓನ್ಲಿ. ಅರ್ಥ ನಿಮ್ಗೆ ಗೊತ್ತಿದೆ, ಶಿಲೀಂಧ್ರ ಅಂತಾನೂ ಹೇಳ್ತೀವಿ ಅಥವಾ ನಾಯಿಕೊಡೆ ಅಂತಾನೂ ಹೇಳ್ತೀವಿ, ರೈಟ್? ಸೊ ದಿಸ್ ಈಸ್ ಅಬೌಟ್ 11th one. Let's move on to the 12th one. Hypothesis. Hypothesis. ಇದರ ಬಹುವಚನ hypothesis. ಅಗೇನ್ ಒಂದೇ, ನೀವು ಗಮನಿಸಿರಬಹುದು IS ಇರೋದು ಇಲ್ಲಿಯೂ ಸಹಿತ ES ಆಗಿ ಕನ್ವರ್ಟ್ ಆಗಿದೆ. ಬಹುತೇಕವಾಗಿ ಇದು ಅಂತಹ ಕ್ಯಾಟಗರಿಯಲ್ಲಿನ 5ನೇ ಎಕ್ಸಾಂಪಲ್. ನ್ಯೂಕ್ಲಿಯಸ್, ನ್ಯೂಕ್ಲಿಯಸ್. ಇದರ ಬಹುವಚನ ನ್ಯೂಕ್ಲಿಯೈ, NUCLEI, ನ್ಯೂಕ್ಲಿಯೈ. ಇದು hypothesis is from Greek
This is from Latin. Nucleus, nuclei, then oasis, oasis ಇದರ ಬಹುವಚನ, oasis ಇದರ ಬಹುವಚನ, O A, let me repeat, S E S again, I is converted into ES, oasis. This is from the Greek language. ಅರ್ಥ ಅಪರೂಪವಾಗಿ ಸಿಗುವ ಒಂದು ಹಿತಕ್ಕೆ ಓಯಸಿಸ್ ಅಂತ ಹೇಳ್ತೀವಿ. 15th ಒನ್ ಫೆನಾಮಿನಾ, ಫೆನಾಮಿನನ್ ಇದರ ಬಹುವಚನ ಫೆನಾಮಿನಾ. ಇದು ಸ್ವಲ್ಪ ವಿಶೇಷವಾಗಿದೆ, ಬಹಳ ಜನ ಗೊತ್ತಿರುತ್ತೆ. ಫೆನಾಮಿನಾ ಕೊನೆಯ ಓ ಎನ್ ಹೋಗಿ ಬರೀ ಎ ಮಾತ್ರ ಬರುತ್ತೆ, ಗಮನಿಸಿ. ಅದಾದ್ಮೇಲೆ ರೇಡಿಯಸ್ 16ನೇದ್ದು, ದ ರೇಡಿಯಸ್ ಇದರ ಬಹುವಚನ ರೇಡಿಯಾಯ್. Phenomena, this is from the Greek language, and radii, radii, radia is from Latin. So ಗೊತ್ತಿದೆ ರೇಡಿಯಸ್ ಅಂದ್ರೆ ತ್ರಿಜ್ಯ ಅಂತ ಹೇಳ್ತೀವಿ. So again, let me repeat: hypothesis, hypothesis, nucleus, nuclei, oasis, oasis, phenomena, phenomenon, phenomena, radius, radii. Right? Next, let's move on to the 17th example of this category. Stimulus. Stimulus ಇದರ ಬಹುವಚನ stimuli. Stimuli. This is again from Latin. ಇದರ ಅರ್ಥ ಉತ್ತೇಜನ, ಪ್ರಚೋದಕ, ಪ್ರೇರಕ ಅಂತ ಅರ್ಥ. 17. 18th one, vertebra. Vertebra ಇದರ ಪ್ಲೂರಲ್ vertebrae, VERTEBRAE. Again, this is also from Latin language. ಬೆನ್ನೆಲುಬು ಅದಕ್ಕೆ vertebra ಅಂತ ಹೇಳ್ತೀವಿ. ಓಕೆ, then analysis ಆಗಿದೆ ಅನ್ಕೊಂಡಿದ್ದೀನಿ. analysis, yes. then antenna, 19th one, ANTENNA, antenna ಇದರ ಬಹುವಚನ. ಉಚ್ಚಾರ ಸೇಮ್ ಆಗುತ್ತೆ, ಆದ್ರೆ ಸ್ಪೆಲ್ಲಿಂಗ್ ಮುಂದೆ ಈ ಸೇರುತ್ತೆ. ಅಂಟೇನಾ ಮುಂದೆ ಈ ಸೇರುತ್ತೆ. ಇದಕ್ಕೆ ಎರಡು ಅರ್ಥ, ಒಂದು ಸ್ಪರ್ಶ ತಂತು, ಇನ್ನೊಂದು ವಾರ್ತಾಗ್ರಾಹಕ. ಮೊದಲೇ ಟಿವಿಗೆಲ್ಲ ಉಪಯೋಗ ಮಾಡ್ತಿದ್ರು, ಬಟ್ ಈಗೇನು ಉಪಯೋಗ ಮಾಡಲ್ಲ. ಜೊತೆಗೆ ಕೆಲವೊಂದು ಜೀವಿಗಳಿಗೆ ಅಂಟೇನಾ ಇರ್ತವೆ. ಓಕೆ, ಸೊ ಸ್ಪರ್ಶ ತಂತು ಅಂತ ಇರ್ತವೆ ಕೀಟಗಳಿಗೆ, ಅವುಗಳಿಗೆ ಬಯೋಲಾಜಿಕಲಿ ದೇ ಕಾಲ್ ಆಸ್ ಅಂಟೇನಾ, ಅದರ ಬಹುವಚನ ಅಂಟೇನಾ. ನೆಕ್ಸ್ಟ್ ಆಕ್ಸಿಸ್, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, AXIS ಇದರ ಬಹುವಚನ AXES. ಅಕ್ಷರೇಖೆ ಇದರ ಅರ್ಥ. ಇನ್ನ 21 ಬೇಸಿಸ್ ಆಗಿದೆ. ಬ್ಯೂರೋ, BUREAU, ಬ್ಯೂರೋ ಇದರ ಬಹುವಚನ BUREAUX, ಬ್ಯೂರೋಕ್ಸ್. ಬ್ಯೂರೋ ಬರೆಯುವ ಮೇಜು ಅಥವಾ ಕಚೇರಿ ಅಥವಾ ಶಾಖಾ ಕಚೇರಿ ಅಂತ ಹೇಳ್ತೀವಿ. ಮೂರ್ ಅರ್ಥ ಇದೆ ಬ್ಯೂರೋ. ರೈಟ್. ಸ್ಟಿಮುಲಸ್, ಸ್ಟಿಮುಲೈ, ವರ್ಟೆಬ್ರಾ, ವರ್ಟೆಬ್ರೆ, ಅಂಟೇನಾ, ಅಂಟೇನಾ, ಆಕ್ಸಿಸ್, ಆಕ್ಸಿಸ್, ಬ್ಯೂರೋ, ಬ್ಯೂರಾಕ್ಸ್. ಈ ರೀತಿ ಸ್ಪೆಲ್ಲಿಂಗ್ ಚೇಂಜ್ ಆಗಿ ವಿಶೇಷ ಶೈಲಿಯಲ್ಲಿ ಬೇರೆ ಭಾಷೆಗಳಿಂದ ಬಂದ ಏಕವಚನ ಬಹುವಚನ ಲಿಸ್ಟ್ ಅನ್ನ ನೀವು ಬರ್ಕೋತಾ ಇದ್ದೀರಾ. ನೆಕ್ಸ್ಟ್, ಡೇಟಮ್. ಡೇಟಮ್ ಇದರ ಬಹುವಚನ ಡೇಟಾ. ಡೇಟಮ್ ಇದರ ಬಹುವಚನ ಡೇಟಾ. ಒಮ್ಮೊಮ್ಮೆ ಬಹುವಚನ ಕೊಟ್ಟು ಏಕವಚನ ಕೇಳ್ಬೋದು. ನಾವು ಡೇಟಾ ಬಹಳ ಯೂಸ್ ಮಾಡ್ತೀವಿ. ಅರ್ಥ ದತ್ತಾಂಶ, ಅಂಕೆ ಸಂಖ್ಯೆಗಳ ಅಂಶ ಅಂತ ಹೇಳ್ತೀವಿ. ನೆಕ್ಸ್ಟ್, ಸಿಲೆಬಸ್. ಸಿಲೆಬಸ್ ಇದರ ಪ್ಲೂರಲ್ ಸಿಲಾಬೈ ಅಂತಾನು ಹೇಳ್ತೀವಿ. ಇದನ್ನು ಎರಡು ಇದೆ, ಅಥವಾ ಸಿಲೆಬಸಸ್.
ಬಟ್ ಮೊದಲ ಆದ್ಯತೆ ಸಿಲಾಬೈ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು 5-6 ಎಕ್ಸಾಂಪಲ್ ಇದೆ ಮಾಡಿರ್ ಫ್ರೆಂಡ್ಸ್. ಟೋಟಲ್ 15 ಟೈಪ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಬಹಳ ವಿಶೇಷವಾದ ಅರ್ಥ ಉಚ್ಚಾರ ಇರುವಂತದ್ದು ದಿಲಿಟಂಟಿ ಅಂತ. DILL ಸಾರಿ DILE TTANTE. ಓಕೆ, ದಿಲಿಟಂಟಿ, ದಿಸ್ ಇಸ್ ದ ಉಚ್ಚಾರ. ದಿಲಿಟಂಟಿ ಅಂತ ಉಚ್ಚಾರ ಮಾಡ್ಕೊಳ್ಳಿ. ದಿಲಿಟಂಟಿ, ಇದರ ಬಹುವಚನ DILETTANTI. ಈ ಹೋಗಿ ಆಯ್ ಬರುತ್ತೆ. ಏನ್ ಸರಿ ಇದರ ಅರ್ಥ ಅಂದ್ರೆ ಬರ್ಕೊಳ್ಳಿ, ಕಲಾಪ್ರಿಯ ಅಥವಾ ಕಲಾಭ್ಯಾಸಿ. ಕಲಾಪ್ರಿಯ ಅಥವಾ ಕಲಾಭ್ಯಾಸಿ. ಇನ್ನೊಂದು ಅರ್ಥ ಕೊಡುವಂಥದ್ದು ಅಲ್ಪಜ್ಞಾನಿ ಅಂತ. ಓಕೆ, ಸೊ ಬಹಳ ವಿಶೇಷವಾದ ಪದ ದಿಲಿಟಟ್ನಿ ಅಂತ ಇದರ ಉಚ್ಚಾರ. ಇನ್ನ ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ಮುಲಾ ಈಗಾಗಲೇ ಆಗಿದ್ರೆ ಬಿಟ್ಬಿಡಿ. ಎಸ್ ಆಗಿದೆ, ಫಾರ್ಮುಲಾ ಆಗಿದೆ. ನೆಕ್ಸ್ಟ್ ಜಿನಿ, GENIE, ಇದರ ಬಹುವಚನ GENII. IE ಹೋಗಿ ಐ ಬರುತ್ತೆ. ಎ ಡೆಮೋನ್, ಇದು ಒಂದು ತರದ ರಾಕ್ಷಸ ಅಂತಾನು ಹೇಳ್ತಾರೆ. ಸೊ 25 ವರೆಗೆ ಬರೆದಿದ್ದೀವಿ. ಡೇಟಸ್ ಸಾರಿ ಡೇಟಸ್ ಅಲ್ಲ, ಅದು ಡೇಟಮ್, ಸಾರಿ ಡೇಟಮ್ ಅಂತ ಮಾಡ್ಕೊಳ್ಳಿ. ಡೇಟಾ ನೋಡಿ, ಅದಕ್ಕೆ ಇನ್ನೊಮ್ಮೆ ಯಾಕೆ ನೋಡ್ಕೋಬೇಕು. ಓಕೆ, ಸೊ ಅಲ್ಪ ಸ್ವಲ್ಪ ಎಲ್ಲಾದ್ರೂ ಬೈ ಮಿಸ್ಟೇಕ್ ಅನ್ನೋವಿಂಗ್ ಮಿಸ್ಟೇಕ್ ಆಗಿದ್ರೆ ನಾವು ಕರೆಕ್ಷನ್ ಮಾಡ್ಕೋಬಹುದು. ಡೇಟಮ್ ಡೇಟಾ, ಸಿಲಾಬಸ್ ಸಿಲಾಬೈ. ನೆಕ್ಸ್ಟ್ ಡಿಲೆಟಂಟಿ ಸೇಮ್ ಉಚ್ಚಾರ, ಅದರ ಸ್ಪೆಲ್ಲಿಂಗ್ ಬೇರೆ ಬೇರೆ ಆಗುತ್ತೆ. ಜೆನಿ ಅಂಡ್ ಜೆನಿ. ನೆಕ್ಸ್ಟ್ ಇನ್ನೊಂದು 4 ಇದಾವೆ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್, ದಟ್ ಈಸ್ 26. ಜೀನಿಯಸ್, ಇದರ ಬಹುವಚನ GENIUSES. ಜೀನಿಯಸ್ ಅರ್ಥ ಅಧಿದೇವತೆ, ಇಷ್ಟ ದೇವತೆ, ಅಭಿಮಾನ ದೇವತೆ ಒಂದು. ಅಸಾಧಾರಣ ಬುದ್ಧಿಶಕ್ತಿ, ಬುದ್ಧಿ, ವೈಭವ, ಪ್ರತಿಭೆ ಇನ್ನೊಂದರ್ಥ. ಓಕೆ, ಅದಕ್ಕೆ ಈ ಹೆಸರಿನ ಸಾಕಷ್ಟು ಸ್ಕೂಲ್ಗಳು ಇರ್ತವೆ. ಓಕೆ, ಎಜುಕೇಶನ್ ಸೆಂಟರ್ಸ್ ಗಳು ಇರ್ತವೆ. ಜೀನಿಯಸ್ ಅಂದ್ರೆ 2 ಅರ್ಥ, ಅಧಿದೇವತೆ, ಇಷ್ಟ ದೇವತೆ, ಅಭಿಮಾನ ದೇವತೆ. ಇನ್ನೊಂದರ್ಥ ಅಸಾಧಾರಣ ಬುದ್ಧಿಶಕ್ತಿ, ಬುದ್ಧಿ, ವೈಭವ, ಪ್ರತಿಭೆ. ಅಂಡ್ ES ಸೇರಿಸಿ ನಾವು ಅದನ್ನ ಬಹುವಚನ ಮಾಡಬಹುದು. ಓಕೆ, ನೆಕ್ಸ್ಟ್ ಇಂಡೆಕ್ಸ್ ಆಗಿದೆ. ಮೀಡಿಯಂ, ದಿಸ್ ಈಸ್ ಫ್ರಾಮ್, ಇದರ ಬಹುವಚನ ಮೀಡಿಯಾ. ಓಕೆ, ಅತಿ ವಿರಳವಾಗಿ ಮೀಡಿಯಮ್ಸ್ ಅಂತಲೂ ಬಳಕೆ ಮಾಡ್ತಾರೆ. ಅದರಡು ಮೀಡಿಯಾ ಇಸ್ ಫಸ್ಟ್ ಪ್ರಿಫರ್ಡ್. ಮಧ್ಯಮ ಅಂತನೂ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಪ್ಯಾಪರಾಜೋ, PAPARAZO. ಪ್ಯಾಪರಾಜೋ, ಇದರ ಬಹುವಚನ PAPARAZI, ದಟ್ ಈಸ್ ಪ್ಯಾಪರಾಟ್ಸಿ. ಅರ್ಥ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವೃತ್ತಪತ್ರಿಕೆ ಅಥವಾ ಪತ್ರಿಕೆ, ಮ್ಯಾಗಝಿನ್ಸ್ ಮಾರಲು ಖ್ಯಾತನಾಮರನ್ನು, ಪ್ರಸಿದ್ಧರಾದವರನ್ನು ಬೆನ್ನಟ್ಟಿ ಹೋಗಿ ಅವರ ಚಿತ್ರಗಳನ್ನು ತೆಗೆಯುವ ಛಾಯಾಚಿತ್ರ ಗ್ರಾಹಕರಿಗೆ ಏನಂತ ಹೇಳ್ತೀವಿ, ಪ್ಯಾಪರಾಜು. ಅದರ ಬಹುವಚನ ಪ್ಯಾಪರಾಜಿ. ಬಹಳ ವಿಶೇಷವಾದದ್ದು. ಓಕೆ, ಸೊ ಒಂದು ವೇಳೆ ಕೇಳಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಎಂಬ ದೃಷ್ಟಿಯಿಂದ ಹೇಳಿದ್ನಲ್ಲ, ಬೇರೆ 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 ಮೂಲಗಳಿಂದ ಸಾಕಷ್ಟು ಸಮಯವನ್ನ ಖರ್ಚು ಮಾಡಿ ಓಕೆ ಬರೆದುಕೊಂಡು ಬಂದಿದ್ದೀನಿ. ಮೈ ಡಿಯರ್ ಫ್ರೆಂಡ್ಸ್, ಪ್ಲೀಸ್ ಟೇಕ್ ದ ಲಿಸ್ಟ್ ವೆರಿ ಸೀರಿಯಸ್ಲಿ ಅಂಡ್ ಪ್ಲೀಸ್ ರಿಮೆಂಬರ್ ದೆಮ್. ಓಕೆ, ಇನ್ ಲಾಸ್ಟ್ 2 I think up to 30. Planetarium. Planetarium is equal to ಇಲ್ಲಿ PLANE TARIUMS ಒಂದು ಪ್ಲಾನೆಟೇರಿಯಮ್ಸ್ ಆಗುತ್ತೆ. ಇನ್ನೊಂದು PLANETARIA ಪ್ಲಾನೆಟೇರಿಯಾ ಅಂತನೂ ಆಗುತ್ತೆ. ಅರ್ಥ ತಾರಾಲಯ
ಅದರ ವಿವರವಾದ ಅರ್ಥ ಬೇಕಂದ್ರೆ ಗ್ರಹಗಳ ಮತ್ತು ನಕ್ಷತ್ರಗಳ ಸ್ಥಾನಗಳನ್ನು ಮತ್ತು ಅವುಗಳ ಚಲನೆಗಳನ್ನು ತೋರಿಸಲು ನಿರ್ಮಿಸಿರುವ ಗೋಳಾಕಾರದ ಛಾವಣಿಯುಳ್ಳ ಶಿಕ್ಷಣ ಅಥವಾ ಮನರಂಜನೆಗಾಗಿ ಕಟ್ಟಿರುವ ಒಂದು ಕಟ್ಟಡಕ್ಕೆ ಏನಂತೀವಿ? ಪ್ಲಾನೆಟೋರಿಯಂ. ಓಕೆ, ಅದರ ಬಹುವಚನ ಪ್ಲಾನೆಟೋರಿಯಮ್ಸ್ ಅಥವಾ ಪ್ಲಾನೆಟೇರಿಯಾ. ಓಕೆ, ಇನ್ನೊಂದು ಬರ್ಕೊಳ್ಳಿ ಪೋಸ್ಟ್ ಮ್ಯಾನ್. ಇದು ಎಲ್ಲರಿಗೂ ಗೊತ್ತಿರುವಂತದ್ದು, ಆದ್ರೂ 1 ಅಥವಾ 2 ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಪೋಸ್ಟ್ ಮ್ಯಾನ್ ಇದರ ಬಹುವಚನ ಪೋಸ್ಟ್ ಮ್ಯಾನ್. ಇದು ನಮ್ಮ ಇಂಡಿಯಾದೆ. ಓಕೆ, ಬಟ್ ಇದು ಇದ್ರ ಹೊರತುಪಡಿಸಿ ಬಾಕಿವೆಲ್ಲ ದೇ ಆರ್ ಮೋಸ್ಟ್ಲಿ ಫ್ರಮ್ ಲ್ಯಾಟಿನ್ ಲ್ಯಾಂಗ್ವೇಜಸ್. ಸೊ ದಿಸ್ ಈಸ್ ಅ ಲಿಸ್ಟ್ ಆಫ್ ಸಮ್ singular and plural list collected from so many different valuable books written by best authors. ಈ 15 ಲಿಸ್ಟ್ ಗಳನ್ನ ಓಕೆ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿ ನೆನಪಿಟ್ಟುಕೊಳ್ಳಿಕ್ಕೆ ಪ್ರಯತ್ನ ಪಡಿ. ನಾಳೆನೆ ಮುಂದಿನ ಕ್ಲಾಸಲ್ಲಿ ನಾವು ಇದರ ಮೇಲೆ ಆಧಾರಿತವಾದ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಓಕೆ SDA FDA ಸೋ ಮೆನಿ ಕ್ವಶನ್ ಪೇಪರ್ಸ್ ದಲ್ಲಿ ಬಂದ ಇವುಗಳ ಆಧಾರಿತವಾದ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಸೊ ನಿಮ್ಮ ಈ ರೀತಿ ಲಿಸ್ಟ್ ಮಾಡುವಂಥದ್ದು, ಬರೆಯುವಂಥದ್ದು, ಓದುವಂಥದ್ದು ಸಕಾರಾತ್ಮಕವಾಗಿ ನೆನಪಿಟ್ಟುಕೊಂಡು ನಾನು ಅದನ್ನ ಎಕ್ಸಾಮ್ ಹಾಲ್ ಅಲ್ಲಿ ನೆನಪು ಮಾಡ್ಕೋಬಲ್ಲೆ, ಚೆನ್ನಾಗಿ ಬರೆಯಬಲ್ಲೆ ಎಂಬ ಅಧ್ಯಯನಶೀಲ ಅಧ್ಯಯನ ನಿರಂತರವಾಗಿ ಸಾಗಲಿ. ನಿಮ್ಮೆಲ್ಲರಿಗೂ ಹರಿವಾಯು ಗುರುಗಳು ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ಮುಂದಿನ ಪರೀಕ್ಷೆಗಳಲ್ಲಿ ಒಳ್ಳೆಯ ಅಂಕಗಳನ್ನ ಪಡೆದು ಒಂದು ಒಳ್ಳೆಯ ಹುದ್ದೆಯನ್ನ ಅಲಂಕರಿಸುವ ಅರ್ಹತೆನ ತಮಗೆಲ್ಲ ದಯಪಾಲಿಸಿ ಅಂತ ಹಾರೈಸುತ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಈ ಅವಕಾಶವನ್ನು ಕೊಟ್ಟಂತ ನಮ್ಮ ನಿರ್ದೇಶಕರು ಲಕ್ಷ್ಮಣ ಉಪ್ಪಾರ್ ಸರ್ ಅವರಿಗೂ, ಇನ್ನ ಯೂಟ್ಯೂಬಿನ ಎಲ್ಲ ತಾಂತ್ರಿಕ ವರ್ಗದವರಿಗೂ, ನಿಮಗೆ ಇಲ್ಲಿ ಅನುವು ಮಾಡಿಕೊಟ್ಟ ನಿಮ್ಮ ಪಾಲಕರಿಗೂ ಮತ್ತು ನಿಮಗೂ ಅನೇಕ ಧನ್ಯವಾದಗಳು ಹೇಳಿ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಪ್ರಶ್ನೋತ್ತರಗಳೊಂದಿಗೆ, ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್.